ಡಿಯರ್ ಸ್ಟೂಡೆಂಟ್ಸ್, ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಸರ್ಫೇಸ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಪ್ರೊಬಬಲ್ ಕ್ವಶನ್ಸ್ ಇನ್ KCET ಹಾಗೂ ನೀಟನ್ನು ಡಿಸ್ಕಷನ್ ಮಾಡೋಣ. ಸರ್ಫೇಸ್ ಕೆಮಿಸ್ಟ್ರಿ ಚಾಪ್ಟರ್ನಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 2 ಮಾರ್ಕಿಗೆ ಮಿನಿಮಮ್ 1 ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಚಾಪ್ಟರ್ನಲ್ಲಿ ಮುಖ್ಯವಾಗಿ ಅಡ್ಸಾರ್ಪ್ಷನ್, ಕೆಟಲಿಸ್ಟ್ ಹಾಗೂ ಕೊಲಾಯ್ಡ್ಸ್ಗಳಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಬೇಕು. ನಾವು ಇಂದಿನ ವಿಡಿಯೋದಲ್ಲಿ ಅಡ್ಸಾರ್ಪ್ಷನ್ಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ಗಳನ್ನು ಕ್ವಶನ್ಗಳ ಜೊತೆಗೆ ಡಿಸ್ಕಷನ್ ಮಾಡೋಣ. ಈಗ ಮೊದಲನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಂಟರ್ಫೇಸ್ ಕೆನಾಟ್ ಬಿ ಒಬ್ಟೈನ್ಡ್? ನಾವು 3 ರೀತಿಯ ಫೇಸ್ಗಳನ್ನು ಅಥವಾ ಸ್ಥಿತಿಗಳನ್ನು ಗಮನಿಸ್ತೀವಿ: ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್. ಇವುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಾಲಿಡ್ ಮತ್ತು ಲಿಕ್ವಿಡ್ಗಳಿಗೆ ಅವುಗಳದೇ ಆದಂಥ ಫಿಸಿಕಲ್ ಬೌಂಡರಿ ಇರುತ್ತೆ. ಆ ಫಿಸಿಕಲ್ ಬೌಂಡರಿ ಸಾಲಿಡನ್ನು ಇನ್ನು ಉಳಿದ ಫೇಸ್ಗಳ ಜೊತೆಗೆ ಹಾಗೂ ಲಿಕ್ವಿಡನ್ನು ಸಾಲಿಡ್ ಮತ್ತು ಗ್ಯಾಸ್ ಫೇಸ್ನಿಂದ ಸಪ್ರೇಟ್ ಮಾಡುತ್ತೆ. ಇಂತಹ ಸಪ್ರೇಟ್ ಮಾಡುವಂತಹ ಫಿಸಿಕಲ್ ಬೌಂಡರಿಗೆ ನಾವು ಇಂಟರ್ಫೇಸ್ ಅಂತ ಹೇಳಿ ಕರಿತೀವಿ. ಸಾಲಿಡ್ ಹಾಗೂ ಲಿಕ್ವಿಡ್ಗಳಿಗೆ ಹೇಗೆ ಸರ್ಫೇಸ್ ಇರುತ್ತೋ ಆ ರೀತಿಯಾದಂಥ ಸರ್ಫೇಸನ್ನು ನಾವು ಗ್ಯಾಸ್ನಲ್ಲಿ ಕಾಣೋದಿಲ್ಲ. ಈಗ ಇರುವಂತಹ ಈ 3 ಫೇಸ್ಗಳಲ್ಲಿ ಯಾವುದೇ 2 ಫೇಸ್ಗಳನ್ನು ನಾವು ಒಂದು ಇನ್ನೊಂದ್ರ ಜೊತೆಗೆ ಕಂಬೈನ್ ಮಾಡಿದಾಗ ಗ್ಯಾಸ್ ಮತ್ತು ಗ್ಯಾಸ್ಗಳ ನಡುವೆ ಯಾವುದೇ ರೀತಿಯಾದಂಥ ಫಿಸಿಕಲ್ ಬೌಂಡರಿ ಇಲ್ಲದೇ ಇರೋದರಿಂದ ಅವುಗಳು ಒಂದು ಇನ್ನೊಂದ್ರ ಜೊತೆಗೆ ಮಿಕ್ಸಪ್ ಆಗುತ್ತೆ. ಇಂದ ವಿಚ್ ಆಫ್ ದ ಫಾಲೋಯಿಂಗ್ ಇಂಟರ್ಫೇಸ್ ಕೆನಾಟ್ ಬಿ ಒಬ್ಟೈನ್ಡ್ ಅಂತ ಹೇಳಿದ್ರೆ ಗ್ಯಾಸ್ ಆ್ಯಂಡ್ ಗ್ಯಾಸ್ ಇಂಟರ್ಫೇಸನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. Now question number 2, which of the following process does not occur at the interface of a phase? 4 ಆಪ್ಷನ್ ಕೊಟ್ಟಿದ್ದಾರೆ: ಕ್ರಿಸ್ಟಲೈಸೇಷನ್, ಹೆಟ್ರೋಜಿನಿಯಸ್ ಕೆಟಾಲಿಸಿಸ್, ಹೋಮೋಜಿನಿಯಸ್ ಕೆಟಾಲಿಸಿಸ್ ಮತ್ತು ಕರೋಷನ್. ಈ ಪ್ರೋಸೆಸ್ಗಳನ್ನು ಗಮನಿಸಿದ್ರೆ ಈ ಎಲ್ಲ ಪ್ರೋಸೆಸ್ಸಲ್ಲೂ 2 ಫೇಸ್ಗಳು ಇನ್ವಾಲ್ವ್ ಆಗಿದೆ. ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಪ್ರೋಸೆಸ್ ಇನ್ ವಿಚ್ ಎ ಲಿಕ್ವಿಡ್ ಚೇಂಜಸ್ ಟು ಸಾಲಿಡ್ ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್. ಇಲ್ಲಿ ಈ ಒಂದು ಪ್ರೋಸೆಸ್ನಲ್ಲಿ ಸಾಲಿಡ್ ಮತ್ತು ಲಿಕ್ವಿಡ್ ಇನ್ವಾಲ್ವ್ ಆಗಿರೋದ್ರಿಂದ ಇವುಗಳು ಒಂದು ಇಂಟರ್ಫೇಸನ್ನು ಹೊಂದಿರುತ್ತೆ. ಇನ್ನು ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂತ ಹೇಳಿದ್ರೆ ಈ ಒಂದು ಪ್ರೋಸೆಸ್ನಲ್ಲಿ ರಿಯಾಕ್ಟೆಂಟ್ ಮತ್ತು ಕೆಟಲಿಸ್ಟ್ಗಳು ಭಿನ್ನವಾದಂಥ ಫೇಸಲ್ಲಿರುತ್ತೆ. ಹಾಗಾಗಿ ಇವುಗಳು ಕೂಡ ರಿಯಾಕ್ಟೆಂಟ್ ಮತ್ತು ಕೆಟಲಿಸ್ಟ್ಗಳ ನಡುವೆ ಒಂದು ಇಂಟರ್ಫೇಸ್ ಇರುತ್ತೆ. ಇನ್ನು ಕರೋಷನ್ ವಿಚಾರಕ್ಕೆ ಬಂದರೆ ಕರೋಷನಲ್ಲಿ ಸಾಮಾನ್ಯವಾಗಿ ಸಾಲಿಡ್ ಮೆಟೀರಿಯಲ್ಗಳು ಹೊರಗಡೆ ಇರುವಂತಹ ಲಿಕ್ವಿಡ್ ಮತ್ತು ಗ್ಯಾಷಿಯಸ್ ಫೇಸ್ನಿಂದ ಇನ್ಫ್ಲೂಯೆನ್ಸ್ ಆಗಿ ಕರೋಷನ್ ಅನ್ನುವಂಥ ಪ್ರೋಸೆಸ್ ನಡೆಯುತ್ತೆ. ಇಲ್ಲೂ ಕೂಡ 2 ಫೇಸ್ಗಳ ನಡುವೆ ಇಂಟರ್ಫೇಸ್ ಎಕ್ಸಿಸ್ಟ್ ಆಗುತ್ತೆ. ಇನ್ ಹೋಮೋಜೀನಿಯಸ್ ಕೆಟಲಿಸ್ಟ್ಗಳು ರಿಯಾಕ್ಟೆಂಟ್ ಮತ್ತು ಕೆಟಲಿಸ್ಟ್ಗಳು ಒಂದೇ ಫೇಸ್ನಲ್ಲಿ ಇರುತ್ತೆ. ಹಾಗೂ ರಿಯಾಕ್ಟೆಂಟ್ ಮತ್ತು ಕೆಟಲಿಸ್ಟ್ಗಳು ಎರಡೂ ಕೂಡ ಗ್ಯಾಷಿಯಸ್ ಸ್ಪೇಸಲ್ಲಿ ಇರುವಂತಹ ಅನೇಕ ಉದಾಹರಣೆಗಳನ್ನು ನೋಡ್ತೀವಿ. ಹಾಗಾಗಿ ರಿಯಾಕ್ಟೆಂಟ್ ಮತ್ತು ಕೆಟಲಿಸ್ಟ್ಗಳು ಎರಡೂ ಗ್ಯಾಷಿಯಸ್ ಸ್ಪೇಸಲ್ಲಿ ಇದ್ದರೆ ಆಗ ಅವುಗಳನ್ನು ಸಪ್ರೇಟ್ ಮಾಡುವಂಥ ಸರ್ಫೇಸ್ ಇರೋದಿಲ್ಲ. ಹಾಗಾಗಿ ಈ 2 ಫೇಸ್ಗಳ ನಡುವೆ ಇಂಟರ್ಫೇಸ್ ಎಕ್ಸಿಸ್ಟ್ ಆಗಲ್ಲ. ಆದ್ದರಿಂದ ದ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಈಸ್ ಹೋಮೋಜಿನಿಯಸ್ ಕೆಟಾಲಿಸಿಸ್. Now question number 3, adsorption is accompanied by 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಂಥಾಲ್ಪಿ ಮತ್ತು ಎಂಟ್ರೋಪಿ ಚೇಂಜ್ಗೆ ಸಂಬಂಧಪಟ್ಟಂತಹ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್, ನಾವೀಗಾಗಲೇ ಅಡ್ಸಾರ್ಪ್ಷನ್ನ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಅಡ್ಸಾರ್ಪ್ಷನ್ ಅಂತ ಹೇಳಿದ್ರೆ ಇಟ್ ಈಸ್ ಎ ವೆರಿ ಸ್ಪಾಂಟೇನಿಯಸ್ ಪ್ರೋಸೆಸ್. ಈ ಒಂದು ಪ್ರೋಸೆಸ್ನಲ್ಲಿ ಸಾಲಿಡ್ ಸರ್ಫೇಸ್ನ ಮೇಲೆ ಗ್ಯಾಷಿಯಸ್ ಪಾರ್ಟಿಕಲ್ಗಳು ಬಂದು ಅಕ್ಯುಮ್ಯುಲೇಟ್ ಆಗುತ್ತೆ. ಇಂತಹ ಪ್ರೋಸೆಸ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಆದರೆ ಅದಕ್ಕೆ ಅನ್ವಯಿಸಬಹುದಾದಂತಹ ಫಾರ್ಮುಲಾ ಅಂತ ಹೇಳಿದ್ರೆ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ΔG = ΔH - T × ΔS. ಈ ಒಂದು ಪ್ರೋಸೆಸ್ ಸ್ಪಾಂಟೇನಿಯಸ್ ಆಗಿರೋದ್ರಿಂದ ΔG ನ ವ್ಯಾಲ್ಯೂ ನೆಗೆಟಿವ್ ಆಗಿರಬೇಕು.
ಹಾಗೂ ಈ ಪ್ರೋಸೆಸ್ನಲ್ಲಿ ಗ್ಯಾಷಿಯಸ್ ಪಾರ್ಟಿಕಲ್ಗಳು ಬಂದು ಸಾಲಿಡ್ನ ಮೇಲೆ ಅಕ್ಯುಮಿಲೇಟ್ ಆಗೋದ್ರಿಂದ ಪಾರ್ಟಿಕಲ್ಗಳ ಎಂಟ್ರೋಪಿ ಕಡಿಮೆ ಆಗುತ್ತೆ. ಎಂಟ್ರೋಪಿ ಕಡಿಮೆ ಆಗೋದ್ರಿಂದ ಡೆಲ್ಟಾ ಎಸ್ನ ವ್ಯಾಲ್ಯೂ ನೆಗೆಟಿವ್ ಆಗಿರಬೇಕು, ಡೆಲ್ಟಾ ಜಿನ ವ್ಯಾಲ್ಯೂ ನೆಗೆಟಿವ್ ಆಗಿರಬೇಕು, ಡೆಲ್ಟಾ ಎಸ್ನ ವ್ಯಾಲ್ಯೂ ನೆಗೆಟಿವ್ ಆಗಿರುತ್ತೆ. ಹಾಗಾಗಿ ಓವರಾಲ್ ಆಗಿ RHS ನೆಗೆಟಿವ್ ಆಗಿ LHS ಕೂಡ ನೆಗೆಟಿವ್ ಆಗಬೇಕು ಅಂತ ಹೇಳಿದ್ರೆ ಡೆಲ್ಟಾ ಹೆಚ್ನ ವ್ಯಾಲ್ಯೂ ಕೂಡ ನೆಗೆಟಿವ್ ಆಗಿರಬೇಕು ಹಾಗೂ ಡೆಲ್ಟಾ ಹೆಚ್ನ ವ್ಯಾಲ್ಯೂ T ಇಂಟು ಡೆಲ್ಟಾ ಎಸ್ನ ವ್ಯಾಲ್ಯೂಗಿಂತ ಹೆಚ್ಚಾಗಿರಬೇಕು. ಸೊ ಈ ಸಂದರ್ಭಗಳಲ್ಲಿ ನಮಗೇನು ಗೊತ್ತಾಗುತ್ತೆ, ಡೆಲ್ಟಾ ಹೆಚ್ನ ವ್ಯಾಲ್ಯೂನೂ ನೆಗೆಟಿವ್ ಆಗಿರಬೇಕು, ಡೆಲ್ಟಾ ಎಸ್ನ ವ್ಯಾಲ್ಯೂನೂ ನೆಗೆಟಿವ್ ಆಗಿರಬೇಕು ಹಾಗೂ ಡೆಲ್ಟಾ ಹೆಚ್ನ ವ್ಯಾಲ್ಯೂ T ಇಂಟು ಡೆಲ್ಟಾ ಎಸ್ನ ವ್ಯಾಲ್ಯೂಗಿಂತ ಹೆಚ್ಚಾಗಿರಬೇಕು. ಅಂಥ ಸಂದರ್ಭದಲ್ಲಿ ಡೆಲ್ಟಾ ಜಿನ ವ್ಯಾಲ್ಯೂ ನೆಗೆಟಿವ್ ಬರುತ್ತೆ. ಪ್ರೋಸೆಸ್ ಸ್ಪಾಂಟೇನಿಯಸ್ ಅನ್ನುವಂಥದ್ದು ಪ್ರೂವ್ ಆಗುತ್ತೆ. ಕೊಟ್ಟಿರುವಂತಹ 4 ಆಪ್ಷನ್ಗಳನ್ನು ಗಮನಿಸಿದ್ರೆ ಡಿಕ್ರೀಸ್ ಇನ್ ಎಂಥಾಲ್ಪಿ ಆ್ಯಂಡ್ ಡಿಕ್ರೀಸ್ ಇನ್ ಎಂಟ್ರೋಪಿ ಆಗ್ತಾ ಇರುವಂಥದ್ದು ಸ್ಪಷ್ಟ ಇರೋದ್ರಿಂದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ಕ್ವಶನ್ ನಂಬರ್ 3. ಇನ್ನು ಕ್ವಶನ್ ನಂಬರ್ 4ಗೆ ಬಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅಪ್ಲಿಕಬಲ್ ಟು ಅಬ್ಸಾರ್ಪ್ಷನ್. 4 ಆಪ್ಷನ್ ಕೊಟ್ಟಿದ್ದಾರೆ. ಡೆಲ್ಟಾ ಹೆಚ್ ಇಸ್ ಗ್ರೇಟರ್ ದ್ಯಾನ್ 0, ಡೆಲ್ಟಾ ಜಿ ಈಸ್ ಲೆಸ್ ದ್ಯಾನ್ 0, ಡೆಲ್ಟಾ ಎಸ್ ಈಸ್ ಲೆಸ್ ದ್ಯಾನ್ 0, ಡೆಲ್ಟಾ ಹೆಚ್ ಈಸ್ ಲೆಸ್ ದ್ಯಾನ್ 0. ನಾವೀಗಾಗಲೇ ಡಿಸ್ಕಷನ್ ಮಾಡಿದ್ವಿ, ಅಬ್ಸಾರ್ಪ್ಷನ್ ಪ್ರೋಸೆಸ್ನಲ್ಲಿ ಡೆಲ್ಟಾ ಜಿ ಕೂಡ ನೆಗೆಟಿವ್ ಆಗಿರುತ್ತೆ, ಡೆಲ್ಟಾ ಹೆಚ್ ಕೂಡ ನೆಗೆಟಿವ್ ಆಗಿರುತ್ತೆ, ಡೆಲ್ಟಾ ಎಸ್ ಕೂಡ ನೆಗೆಟಿವ್ ಆಗಿರುತ್ತೆ. ನೆಗೆಟಿವ್ ಅಂತ ಹೇಳಿದ್ರೆ ಅರ್ಥ ಲೆಸ್ ದ್ಯಾನ್ 0. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳನ್ನು ಗಮನಿಸಿದ್ರೆ ಡೆಲ್ಟಾ ಜಿ ಈಸ್ ಲೆಸ್ ದ್ಯಾನ್ 0, ಡೆಲ್ಟಾ ಎಸ್ ಈಸ್ ಲೆಸ್ ದ್ಯಾನ್ 0, ಡೆಲ್ಟಾ ಹೆಚ್ ಈಸ್ ಲೆಸ್ ದ್ಯಾನ್ 0. ಇವು 3 ಕೂಡ ಅಪ್ಲಿಕಬಲ್ ಟು ಅಬ್ಸಾರ್ಪ್ಷನ್ ಆಗಿದೆ. ಇಲ್ಲಿ ಕೊಟ್ಟಿರುವಂಥದ್ದು ನಾಟ್ ಅಪ್ಲಿಕಬಲ್ ಅಂತ ಹೇಳಿರೋದ್ರಿಂದ ಡೆಲ್ಟಾ ಹೆಚ್ ಈಸ್ ಗ್ರೇಟರ್ ದ್ಯಾನ್ 0 ಅಂದರೆ ಡೆಲ್ಟಾ ಹೆಚ್ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ ಅನ್ನುವಂಥದ್ದು ದಟ್ ಈಸ್ ನಾಟ್ ಅಪ್ಲಿಕಬಲ್ ಟು ಅಬ್ಸಾರ್ಪ್ಷನ್. ಹಾಗಾಗಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಡೆಲ್ಟಾ ಹೆಚ್ ಈಸ್ ಗ್ರೇಟರ್ ದ್ಯಾನ್ 0. ಇನ್ನು ಕ್ವಶನ್ ನಂಬರ್ 5ಗೆ ಬಂದರೆ ಅಟ್ ಈಕ್ವಿಲಿಬ್ರಿಯಮ್ ಪೊಸಿಷನ್ ಇನ್ ದ ಪ್ರೋಸೆಸ್ ಆಫ್ ಅಬ್ಸಾರ್ಪ್ಷನ್ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವ ಒಂದು ಕಂಡೀಷನ್ ಅದು ಸ್ಯಾಟಿಸ್ಫೈ ಮಾಡುತ್ತೆ? ಯಾಕಂತ ಹೇಳಿದ್ರೆ ಅಬ್ಸಾರ್ಪ್ಷನ್ ಪ್ರೋಸೆಸ್ ನಡೀತಾ ಇರಬೇಕಾದ್ರೆ ಗ್ಯಾಷಿಯಸ್ ಪಾರ್ಟಿಕಲ್ಗಳು ಬಂದು ಫಿಸಿಸಾರ್ಪ್ಷನ್ ಅಥವಾ ಕೆಮಿಸಾರ್ಪ್ಷನ್ ಆದರೆ ಈ ಅಬ್ಸಾರ್ಪ್ಷನ್ನ ಪ್ರೋಸೆಸ್ ಯಾವುದೋ ಒಂದು ಹಂತದಲ್ಲಿ ಈಕ್ವಿಲಿಬ್ರಿಯಮ್ ಪೊಸಿಷನನ್ನು ತಲುಪುತ್ತೆ. ಈಕ್ವಿಲಿಬ್ರಿಯಮ್ ಪೊಸಿಷನನ್ನು ತಲುಪಿದಾಗ ಡೆಲ್ಟಾ ಜಿ ವಿಲ್ ಬಿ 0. ಹಾಗಾಗಿ ಈ ಒಂದು ಈಕ್ವೇಷನಲ್ಲಿ ಡೆಲ್ಟಾ ಜಿನ ವ್ಯಾಲ್ಯೂಗೆ 0 ಅಂತ ಹಾಕಿದ್ರೆ ಆಗ ಡೆಲ್ಟಾ ಹೆಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ವಿಲ್ ಬಿ ಈಕ್ವಲ್ ಟು 0. ಇದನ್ನು ನಾವು ಅರೇಂಜ್ಮೆಂಟ್ ಮಾಡಿಕೊಂಡ್ರೆ ವಿ ಕ್ಯಾನ್ ರೈಟ್ ಡೆಲ್ಟಾ ಹೆಚ್ ಈಕ್ವಲ್ಸ್ ಟಿ ಇಂಟು ಡೆಲ್ಟಾ ಎಸ್. ಈ ಒಂದು ಕಂಡೀಷನ್ನು ಈ ಒಂದು ಅಬ್ಸಾರ್ಪ್ಷನ್ ಪ್ರೋಸೆಸ್ಸು ಈಕ್ವಿಲಿಬ್ರಿಯಮನ್ನು ತಲುಪಿದಾಗ ಸ್ಯಾಟಿಸ್ಫೈ ಮಾಡುತ್ತೆ. ಕೊಟ್ಟಿರುವಂತಹ 4 ಆಪ್ಷನ್ಗಳನ್ನು ಗಮನಿಸಿದ್ರೆ ಇದರಲ್ಲಿ ಡೆಲ್ಟಾ ಹೆಚ್ ಈಕ್ವಲ್ಸ್ ಟಿ ಇಂಟು ಡೆಲ್ಟಾ ಎಸ್ ಅನ್ನುವಂತಹ ಒಂದು ಕರೆಕ್ಟ್ ಆದಂಥ ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಅಟ್ ಈಕ್ವಿಲಿಬ್ರಿಯಮ್ ಡ್ಯೂರಿಂಗ್ ದ ಅಬ್ಸಾರ್ಪ್ಷನ್ ಡೆಲ್ಟಾ ಹೆಚ್ ವಿಲ್ ಬಿ ಈಕ್ವಲ್ ಟು ಟಿ ಇಂಟು ಡೆಲ್ಟಾ ಎಸ್ ಆಗಿರುತ್ತೆ. ನೌ ಕ್ವಶನ್ ನಂಬರ್ 6 ದ ಟರ್ಮ್ ಸಾರ್ಪ್ಷನ್ ಸ್ಟ್ಯಾಂಡ್ಸ್ ಫಾರ್ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅಬ್ಸಾರ್ಪ್ಷನ್, ಅಬ್ಸಾರ್ಪ್ಷನ್, ಬೋತ್ ಅಬ್ಸಾರ್ಪ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್, ಡಿಸಾರ್ಪ್ಷನ್. ನಾವೀಗ ಈ 4 ಪದಗಳ ಅರ್ಥಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಏನು ಅಬ್ಸಾರ್ಪ್ಷನ್ ಅಂತ ಹೇಳಿದ್ರೆ ಯಾವುದೇ ಒಂದು ವಸ್ತುವಿನ ಸರ್ಫೇಸ್ನ ಮೇಲೆ ಪಾರ್ಟಿಕಲ್ಸ್ಗಳು ಅಕ್ಯುಮ್ಯುಲೇಟ್ ಆದರೆ ಅಂತಹ ಪ್ರೋಸೆಸ್ಗೆ ನಾವು ಅಬ್ಸಾರ್ಪ್ಷನ್ ಅಂತೇಳಿ ಕರಿತೀವಿ. ಆದರೆ ಪಾರ್ಟಿಕಲ್ಗಳು ಸರ್ಫೇಸ್ನ ಮೇಲೆ ಅಕ್ಯುಮ್ಯುಲೇಟ್ ಆಗೋದ್ರ ಬದಲು ಒಳಭಾಗದಲ್ಲಿರುವಂತಹ ಬಲ್ಕ್ನಲ್ಲಿ ಅಕ್ಯುಮ್ಯುಲೇಟ್ ಆದರೆ ಆ ಒಂದು ಪ್ರೋಸೆಸ್ಸನ್ನು ನಾವು ಅಬ್ಸಾರ್ಪ್ಷನ್ ಅಂತೇಳಿ ಕರಿತೀವಿ. ಇನ್ನು ಡಿಸಾರ್ಪ್ಷನ್ ಅಂತ ಹೇಳಿದ್ರೆ ಸರ್ಫೇಸ್ನ ಮೇಲೆ
ಅಥವಾ ಬಲ್ಕ್ನಲ್ಲಿ ಅಕ್ಯುಮಿಲೇಟ್ ಆಗಿರುವಂತಹ ಪಾರ್ಟಿಕಲ್ಗಳು ಸರ್ಫೇಸನ್ನು ಮತ್ತು ಬಲ್ಕನ್ನು ಬಿಟ್ಟು ಹೊರ ಹೋದರೆ ಅದನ್ನು ನಾವು ಡಿಸಾರ್ಪ್ಷನ್ ಅಂತೇಳಿ ಕರಿತೀವಿ. ಇದೇ ಸಂದರ್ಭದಲ್ಲಿ ಈ ಒಂದು ಪ್ರೋಸೆಸ್ ನಡಿಬೇಕಾದ್ರೆ ಪಾರ್ಟಿಕಲ್ಗಳು ಸರ್ಫೇಸ್ನ ಮೇಲೂ ಅಕ್ಯುಮಿಲೇಷನ್ ಆಗಿದ್ದು ಬಲ್ಕ್ನಲ್ಲೂ ಅಕ್ಯುಮಿಲೇಷನ್ ಆಗಿದ್ದರೆ ಅಂತಹ ಪ್ರೋಸೆಸ್ಗೆ ನಾವು ಸಾರ್ಪ್ಷನ್ ಅಂಥೇಳಿ ಕರಿತೀವಿ. ಹಾಗಾಗಿ ಕೊಟ್ಟಿರುವಂಥ ಆಪ್ಷನ್ನಲ್ಲಿ ಸಾರ್ಪ್ಷನ್ ಸ್ಟ್ಯಾಂಡ್ಸ್ ಫಾರ್ ಬೋತ್ ಅಡ್ಸಾರ್ಪ್ಷನ್ ಮತ್ತು ಅಬ್ಸಾರ್ಪ್ಷನ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 7, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಫೇವರಬಲ್ ಕಂಡೀಷನ್ ಫಾರ್ ಫಿಸಿಕಲ್ ಅಡ್ಸಾರ್ಪ್ಷನ್? ನಾವು ಎರಡು ರೀತಿಯ ಅಡ್ಸಾರ್ಪ್ಷನ್ಗಳಾದಂಥ ಫಿಸಿಕಲ್ ಅಡ್ಸಾರ್ಪ್ಷನ್ ಮತ್ತು ಕೆಮಿಕಲ್ ಅಡ್ಸಾರ್ಪ್ಷನನ್ನು ಡೀಟೈಲ್ ಆಗಿ ಥಿಯರಿ ಕ್ಲಾಸ್ಗಳಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಇವುಗಳಲ್ಲಿ ಫಿಸಿಕಲ್ ಅಡ್ಸಾರ್ಪ್ಷನ್ಗೆ ಫೇವರಬಲ್ ಅಲ್ಲದೇ ಇರುವಂಥ ಕಂಡೀಷನ್ ಯಾವುದು ಅಂತ ಕೇಳಿದ್ದಾರೆ. ನಾವೀಗ ಅಡ್ಸಾರ್ಪ್ಷನ್ ಪ್ರೋಸೆಸ್ಸನ್ನು ಗಮನಿಸಿದ್ರೆ ಅಡ್ಸಾರ್ಪ್ಷನ್ ಆಗುವಂಥ ಪ್ರೋಸೆಸ್ನಲ್ಲಿ ಎರಡು ವಸ್ತುಗಳು ಇನ್ವಾಲ್ವ್ ಆಗಿರುತ್ತೆ. ಒಂದು ಅಡ್ಸಾರ್ಬೆಂಟ್, ಅಂದರೆ ಯಾವುದು ಸರ್ಫೇಸನ್ನು ಪ್ರೊವೈಡ್ ಮಾಡುತ್ತೋ ಅದು ಅಡ್ಸಾರ್ಬೆಂಟ್, ಯಾವ ವಸ್ತುಗಳು ಬಂದು ಅಕ್ಯುಮುಲೇಟ್ ಆಗುತ್ತೋ ಅದು ಅಡ್ಸಾರ್ಬೇಟ್ ಆಗಿರುತ್ತೆ. ಅಡ್ಸಾರ್ಬೇಟ್ಗಳು ಬಂದು ಅಡ್ಸಾರ್ಬೆಂಟ್ನ ಮೇಲೆ ಅಕ್ಯುಮುಲೇಟ್ ಆಗುವಂಥ ಪ್ರೋಸೆಸ್ಗೆ ನಾವು ಅಡ್ಸಾರ್ಪ್ಷನ್ ಅಂಥೇಳಿ ಕರೆದ್ವಿ. ಇಂಥ ಪ್ರೋಸೆಸ್ನಲ್ಲಿ ಅಡ್ಸಾರ್ಬೇಟ್ಗಳು ಬಂದು ಅಕ್ಯುಮುಲೇಟ್ ಆಗ್ತಾ ಹೋದಾಗೇ ಎನರ್ಜಿ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಎನರ್ಜಿ ರಿಲೀಸ್ ಆಗುತ್ತೆ ಅಂತಂದರೆ ದಟ್ ಮಸ್ಟ್ ಬಿ ಎ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳಿದ್ಮೇಲೆ ಡೆಲ್ಟಾ ಹೆಚ್ ವ್ಯಾಲ್ಯೂ ನೆಗೆಟಿವ್ ಇರಬೇಕಾಗತ್ತೆ. ಹಾಗಾಗಿ ಡೆಲ್ಟಾ ಹೆಚ್ ನೆಗೆಟಿವ್ ಅನ್ನುವಂಥದ್ದು ಫೇವರಬಲ್ ಕಂಡೀಷನ್. ಯಾವುದೇ ಸಾಲಿಡ್ನ ಅಡ್ಸಾರ್ಬೆಂಟ್ನ ಮೇಲೆ ಗ್ಯಾಷಿಯಸ್ ಅಡ್ಸಾರ್ಬೇಟ್ಗಳು ಬಂದು ಅಕ್ಯುಮುಲೇಟ್ ಆಗುವಂಥ ಪ್ರೋಸೆಸ್ಸನ್ನು ಗಮನಿಸಿದ್ರೆ ಹೀಗೆ ಅಡ್ಸಾರ್ಬ್ ಆಗುವಂತಹ ಅಡ್ಸಾರ್ಬೇಟ್ ಗ್ಯಾಸಿನ ಕ್ರಿಟಿಕಲ್ ಟೆಂಪರೇಚರ್ ಹೈ ಇದ್ದಷ್ಟು ಅವುಗಳ ಅಡ್ಸಾರ್ಪ್ಷನ್ ಉತ್ತಮ ರೀತಿಯಲ್ಲಿರುತ್ತೆ. ಹಾಗಾಗಿ ಹೈ ಕ್ರಿಟಿಕಲ್ ಟೆಂಪರೇಚರ್ ಅನ್ನುವಂಥದ್ದು ಕೂಡ ಒಂದು ಫೇವರಬಲ್ ಕಂಡೀಷನ್. ಹಾಗೂ ಹೈ ಪ್ರೆಷರನ್ನು ಉಂಟು ಮಾಡೋದರಿಂದ ಗ್ಯಾಸ್ಗಳು ಸಾಲಿಡ್ ಸರ್ಫೇಸ್ನ ಮೇಲೆ ಫಿಸಿಕಲ್ ಅಡ್ಸಾರ್ಪ್ಷನ್ ಆಗುವ ಸಾಧ್ಯತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೈ ಪ್ರೆಷರ್ ಕೂಡ ಒಂದು ಫೇವರಬಲ್ ಕಂಡೀಷನ್. ಹಾಗಾಗಿ ಯಾವುದೇ ಒಂದು ಅಡ್ಸಾರ್ಪ್ಷನ್ ಪ್ರೋಸೆಸ್ನಲ್ಲಿ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರೋದ್ರಿಂದ ಲೋ ಟೆಂಪರೇಚರ್ ಈಸ್ ದ ಫೇವರಬಲ್ ಕಂಡೀಷನ್. ಆದರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ನಲ್ಲಿ ಹೈ ಟೆಂಪರೇಚರ್ ಅನ್ನುವಂಥ ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ. ದಟ್ ಈಸ್ ನಾಟ್ ಎ ಫೇವರಬಲ್ ಕಂಡೀಷನ್. ಹಾಗಾಗಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಫೇವರಬಲ್ ಕಂಡೀಷನ್ ಅಂತ ಹೇಳಿದ್ರೆ ಹೈ ಟೆಂಪರೇಚರ್ ಈಸ್ ನಾಟ್ ದ ಫೇವರಬಲ್ ಕಂಡೀಷನ್. Now question number 8. In physisorption, adsorbent does not show specificity for any particular gas because involved van der Waals force of attraction, gases involved behave as ideal gas, enthalpy of adsorption is low, it is a reversible process. ನಾವು ಅಡ್ಸಾರ್ಪ್ಷನನ್ನು ಡಿಸ್ಕಷನ್ ಮಾಡಬೇಕಾದ್ರೆ ಹೇಳಿದ್ವಿ, ಅಡ್ಸಾರ್ಬೇಟಿನ ಮಾಲಿಕ್ಯೂಲ್ಗಳು ಬಂದು ಅಡ್ಸಾರ್ಬೆಂಟಿನ ಸರ್ಫೇಸ್ನ ಮೇಲೆ ಅಕ್ಯುಮುಲೇಟ್ ಆಗುವಂಥ ಸಂದರ್ಭದಲ್ಲಿ ದೇ ಆರ್ ಬೌಂಡ್ ಟು ದ ಸರ್ಫೇಸ್ ಡ್ಯೂ ಟು ವಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಈ ವಾನ್ ಡರ್ ವಾಲ್ಸ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನುವಂಥದ್ದು ಯಾವುದೇ ಎರಡು ಪಾರ್ಟಿಕಲ್ಗಳ ನಡುವೆ ವರ್ತಿಸುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿರುತ್ತೆ. ಹಾಗಾಗಿ ಈ ಒಂದು ಕ್ವಶನ್ಗೆ ಸರಿಯಾದಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಅಡ್ಸಾರ್ಬೆಂಟ್ ಡಸ್ ನಾಟ್ ಶೋ ಸ್ಪೆಸಿಫಿಸಿಟಿ ಇನ್ ಫಿಸಿಸಾರ್ಪ್ಷನ್ ಈಸ್ ಬಿಕಾಸ್ ದ ವಾನ್ ಡರ್ ವಾಲ್ಸ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಇನ್ವಾಲ್ವ್ಡ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಸೊ ಆಪ್ಷನ್ ಎ ಈಸ್ ದ ರೈಟ್ ಆಪ್ಷನ್. ಇನ್ನು ಕ್ವಶನ್ ನಂಬರ್ 9. ಆನ್ ದ ಬೇಸಿಸ್ ಆಫ್ ಡಾಟಾ ಗಿವನ್ ಬಿಲೋ predict which of the following gases shows least adsorption on a definite amount of charcoal. ಈಗ ಇಲ್ಲಿ ಡಿಫ್ರೆಂಟ್ ಗ್ಯಾಸಸ್ಗಳನ್ನು ಕೊಟ್ಟಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಮೀಥೇನ್ ಮತ್ತು ಹೈಡ್ರೋಜನ್. ಇವುಗಳ ಕ್ರಿಟಿಕಲ್ ಟೆಂಪರೇಚರನ್ನು ಕೂಡ ಕೊಟ್ಟಿದ್ದಾರೆ. 304, 630,
190 ಆ್ಯಂಡ್ 33 ಅಂಥೇಳಿ ಕೊಟ್ಟಿದ್ದಾರೆ. ಅಮಾಂಗ್ ದೀಸ್ ಗ್ಯಾಸಸ್ ವಿಚ್ ಗ್ಯಾಸ್ ಶೋಸ್ ಲೀಸ್ಟ್ ಅಡ್ಸಾರ್ಪ್ಷನ್ ಆನ್ ಡೆಫಿನೇಟ್ ಅಮೌಂಟ್ ಆಫ್ ಚಾರ್ಕೋಲ್ ಅಂತೇಳಿ ಕೇಳಿದ್ದಾರೆ. ನಾವಿಲ್ಲಿ ಅಡ್ಸಾರ್ಪ್ಷನ್ ಆಫ್ ಗ್ಯಾಸ್ ಆನ್ ಎ ಸಾಲಿಡ್ ಸರ್ಫೇಸನ್ನು ಡಿಸ್ಕಷನ್ ಮಾಡಬೇಕಾದ್ರೆ ಇಲ್ಲಿ ಅಡ್ಸಾರ್ಪ್ಷನ್ನಿಗೂ ಹಾಗೂ ಅಡ್ಸಾರ್ಬ್ ಆಗುವ ಗ್ಯಾಸಿನ ಕ್ರಿಟಿಕಲ್ ಟೆಂಪರೇಚರ್ಗೂ ಒಂದು ಸಂಬಂಧ ಇದೆ ಅಂಥೇಳಿ ಡಿಸ್ಕಷನ್ ಮಾಡಿದ್ವಿ. ಆ ರಿಲೇಷನ್ಶಿಪ್ ಏನಪ್ಪ ಅಂತ ಹೇಳಿದ್ರೆ, ಯಾವ ಗ್ಯಾಸಿನ ಕ್ರಿಟಿಕಲ್ ಟೆಂಪರೇಚರ್ ಹೈ ಇರುತ್ತೋ ಅದು ಹೈ ಅಮೌಂಟಲ್ಲಿ ಅಡ್ಸಾರ್ಬ್ ಆಗತ್ತೆ ಅನ್ನುವಂಥದ್ದು. ನಾವಿಲ್ಲಿ ಕ್ರಿಟಿಕಲ್ ಟೆಂಪರೇಚರ್ ಅಂದರೆ ನೆನ್ಪಿಟ್ಕೊಂಡಿರಬೇಕು, ಇಟ್ ಈಸ್ ದ ಮ್ಯಾಕ್ಸಿಮಮ್ ಟೆಂಪರೇಚರ್ ಫಾರ್ ದಟ್ ಪರ್ಟಿಕ್ಯುಲರ್ ಗ್ಯಾಸ್. ಆ ಒಂದು ಟೆಂಪರೇಚರ್ನ ಮೇಲೆ ನೀವು ಎಷ್ಟೇ ಪ್ರೆಷರನ್ನು ಹಾಕಿದ್ರೂ ಕೂಡ ಆ ಒಂದು ಗ್ಯಾಸನ್ನು ಲಿಕ್ವಿಫಿಕೇಷನ್ ಮಾಡಲಿಕ್ಕಾಗಲ್ಲ. ಆ ಟೆಂಪರೇಚರ್ಗೆ ನಾವು ಕ್ರಿಟಿಕಲ್ ಟೆಂಪರೇಚರ್ ಅಂತ ಹೇಳಿ ಕರಿತೀವಿ. ಯಾವ ಗ್ಯಾಸಿನ ಕ್ರಿಟಿಕಲ್ ಟೆಂಪರೇಚರ್ ಹೈ ಇರುತ್ತೋ ಅಂತಹ ಗ್ಯಾಸ್ಗಳು ಈಸಿಯಾಗಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಅಡ್ಸಾರ್ಪ್ಷನ್ ಆಗುತ್ತೆ ಅನ್ನುವಂಥದ್ದನ್ನು ಡಿಸ್ಕಷನ್ ಮಾಡಿದ್ವಿ. ಆ ಒಂದು ಬೇಸಿಸ್ನ ಮೇಲೆ ನಾವಿಲ್ಲಿ ಗಮನಿಸಿದ್ರೆ ಕೊಟ್ಟಿರುವಂತಹ 4 ಗ್ಯಾಸ್ಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಮೀಥೇನ್ ಮತ್ತು ಹೈಡ್ರೋಜನ್ನಲ್ಲಿ ಸಲ್ಫರ್ ಡೈಆಕ್ಸೈಡ್ನ ಕ್ರಿಟಿಕಲ್ ಟೆಂಪರೇಚರ್ ಅತಿ ಹೆಚ್ಚಿದೆ ಹಾಗೂ ಹೈಡ್ರೋಜನ್ನಿನ ಕ್ರಿಟಿಕಲ್ ಟೆಂಪರೇಚರ್ ಲೀಸ್ಟ್ ಇದೆ. ಅಂದರೆ ಇದರ ಅರ್ಥ ಸಲ್ಫರ್ ಡೈಆಕ್ಸೈಡು ಅತಿ ಹೆಚ್ಚು ಅಡ್ಸಾರ್ಪ್ಷನ್ ಆಗುತ್ತೆ, ಹೈಡ್ರೋಜನ್ ಅತಿ ಕಡಿಮೆ ಅಡ್ಸಾರ್ಪ್ಷನ್ ಆಗುತ್ತೆ. ಇಲ್ಲಿ ಕೇಳಿರುವಂತಹ ಕ್ವಶನಲ್ಲಿ ವಿಚ್ ಗ್ಯಾಸ್ ಶೋಸ್ ಲೀಸ್ಟ್ ಅಡ್ಸಾರ್ಪ್ಷನ್ ಆನ್ ಡೆಫಿನೇಟ್ ಅಮೌಂಟ್ ಆಫ್ ಚಾರ್ಕೋಲ್ ಅಂತ ಕೇಳಿದ್ದಾರೆ. ಲೀಸ್ಟ್ ಅಂತ ಕೇಳಿರೋದ್ರಿಂದ ವಿಚ್ ಎವರ್ ದ ಗ್ಯಾಸ್ ವಿಚ್ ಹ್ಯಾಸ್ ಲೀಸ್ಟ್ ಕ್ರಿಟಿಕಲ್ ಟೆಂಪರೇಚರ್, ಆ ಒಂದು ಗ್ಯಾಸಿನ ಅಡ್ಸಾರ್ಪ್ಷನ್ ಆನ್ ಚಾರ್ಕೋಲ್ ಕೂಡ ಕಡಿಮೆ ಇರುತ್ತೆ, ಅದು ಹೈಡ್ರೋಜನ್ ಗ್ಯಾಸ್. ಇನ್ನು ಕ್ವಶನ್ ನಂಬರ್ 10, hydrogen gas is absorbed on the charcoal to a very little extent due to 4 ಆಪ್ಷನ್ ಕೊಟ್ಟಿದ್ದಾರೆ. ವೆರಿ ಲೋ ಕ್ರಿಟಿಕಲ್ ಟೆಂಪರೇಚರ್, ವೆರಿ ಹೈ ಕ್ರಿಟಿಕಲ್ ಟೆಂಪರೇಚರ್, ಇಟ್ ಈಸ್ ಅ ಡೈಅಟಾಮಿಕ್ ಗ್ಯಾಸ್, ಲೋ ಮಾಲಿಕ್ಯುಲರ್ ಮಾಸ್. ಈಗಿನ್ನು ಪ್ರೀವಿಯಸ್ ಕ್ವಶನಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ, ಕೊಟ್ಟಿರುವಂತಹ ಗ್ಯಾಸ್ಗಳಲ್ಲಿ ಯಾವ ಗ್ಯಾಸಿನ ಕ್ರಿಟಿಕಲ್ ಟೆಂಪರೇಚರ್ ಲೀಸ್ಟ್ ಇರುತ್ತೋ ಅದರ ಒಂದು ಅಡ್ಸಾರ್ಪ್ಷನ್ ಕೂಡ ಲೀಸ್ಟ್ ಆಗಿರುತ್ತೆ ಅಂಥೇಳಿ. ಹಾಗಾಗಿ ಹೈಡ್ರೋಜನ್ ಗ್ಯಾಸನ್ನು ಬೇರೆ ಗ್ಯಾಸ್ಗಳ ಜೊತೆಗೆ ಕಂಪೇರ್ ಮಾಡಿದ್ರೆ ಇದರ ಕ್ರಿಟಿಕಲ್ ಟೆಂಪರೇಚರ್ ಕಡಿಮೆ ಇರೋದ್ರಿಂದಾಗಿ ಅಡ್ಸಾರ್ಪ್ಷನ್ ಕೂಡ ಕಡಿಮೆ ಇರುತ್ತೆ. Hydrogen gas is adsorbed on charcoal to a very little extent because it has very low critical temperature. Now, question number 11, which is not correct regarding the adsorption of a gas on solid? NEET 2001ನಲ್ಲಿ ಕೇಳಿರೋಂಥ ಕ್ವಶನ್ಗಳು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. On increasing temperature, adsorption increases continuously. Enthalpy and entropy change is negative. Adsorption is more for some specific substances. It is a reversible reaction. ಈ ಒಂದು ಕ್ವಶನ್ನಲ್ಲಿ ಅಡ್ಸಾರ್ಪ್ಷನ್ ಆಫ್ ಎ ಗ್ಯಾಸ್ ಆನ್ ಸಾಲಿಡ್ಗೆ ಸಂಬಂಧಪಟ್ಟ ಹಾಗೆ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, ವಿಚ್ ಈಸ್ ನಾಟ್ ಕರೆಕ್ಟ್ ಅಂಥೇಳಿ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಅಡ್ಸಾರ್ಪ್ಷನ್ ಈಸ್ ಎ ರಿವರ್ಸಿಬಲ್ ರಿಯಾಕ್ಷನ್, ಇದು ಒಂದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಅಡ್ಸಾರ್ಪ್ಷನ್ ಈಸ್ ಮೋರ್ ಫಾರ್ ಸಮ್ ಸ್ಪೆಸಿಫಿಕ್ ಸಬ್ಸ್ಟೆನ್ಸಸ್, ಅಂದರೆ ಡಿಫ್ರೆಂಟ್ ಗ್ಯಾಸಸ್ಗಳು ಒಂದು ಸರ್ಫೇಸ್ನ ಮೇಲೆ ಅಡ್ಸಾರ್ಪ್ಷನ್ ಆಗಿರುವಂಥದ್ದು ಡಿಫ್ರೆಂಟ್ ಆಗಿರುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಿರೋವಂಥ ವಿಚಾರ. ಅದರಿಂದ ಅಡ್ಸಾರ್ಪ್ಷನ್ ಈಸ್ ಮೋರ್ ಫಾರ್ ಸಮ್ ಸ್ಪೆಸಿಫಿಕ್ ಸಬ್ಸ್ಟೆನ್ಸಸ್, ಕೆಲವಕ್ಕೆ ಹೆಚ್ಚಿರುತ್ತೆ ಕೆಲವಕ್ಕೆ ಕಡಿಮೆ ಇರುತ್ತೆ, ಇದು ಒಂದು ಸರಿಯಾದಂಥ ಸ್ಟೇಟ್ಮೆಂಟ್. ಎಂಥಾಲ್ಪಿ ಆ್ಯಂಡ್ ಎಂಟ್ರೋಪಿ ಚೇಂಜ್ ಈಸ್ ನೆಗೆಟಿವ್, ಅಂದರೆ ಡೆಲ್ಟಾ ಹೆಚ್ ವ್ಯಾಲ್ಯೂ ಹಾಗೂ ಡೆಲ್ಟಾ ಎಸ್ನ ವ್ಯಾಲ್ಯೂ ನೆಗೆಟಿವ್ ಆಗಿರುತ್ತೆ, ಇದು ಕೂಡ ಒಂದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ವಿಚ್ ಈಸ್ ನಾಟ್ ಎ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಅಡ್ಸಾರ್ಪ್ಷನ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಉಳಿದಂತಹ ಒಂದು ಆಪ್ಷನ್ ಆನ್ ಇನ್ಕ್ರೀಸಿಂಗ್ ಟೆಂಪರೇಚರ್ ಅಡ್ಸಾರ್ಪ್ಷನ್ ಇನ್ಕ್ರೀಸಸ್ ಕಂಟಿನ್ಯೂಸ್ಲಿ ಅನ್ನುವಂಥದ್ದು ಇಟ್ ಈಸ್ ಎ ರಾಂಗ್ ಸ್ಟೇಟ್ಮೆಂಟ್. ಹಾಗಾಗಿ ಕ್ವಶನ್ ನಂಬರ್ 11ನಲ್ಲಿ ಕರೆಕ್ಟ್ ಅಲ್ಲದೇ ಇರುವಂತಹ ಒಂದು ಸೆಂಟೆನ್ಸ್ ಅಂದರೆ ಆಪ್ಷನ್ ಎ ಆಗಿದೆ. ಕ್ವಶನ್ ನಂಬರ್ 12ಗೆ ಬಂದರೆ,
ಅಡ್ಸಾರ್ಪ್ಷನ್ಗಳಲ್ಲಿ ಎರಡು ರೀತಿಯ ಅಡ್ಸಾರ್ಪ್ಷನ್ಗಳನ್ನು ಕಾಣ್ತೀವಿ, ಫಿಸಿಸಾರ್ಪ್ಷನ್ ಮತ್ತು ಕೆಮಿಸಾರ್ಪ್ಷನ್ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್, ಫಿಸಿಸಾರ್ಪ್ಷನ್ ಚೇಂಜಸ್ ಟು ಕೆಮಿಸಾರ್ಪ್ಷನ್ ವಿತ್ 4 ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಫಿಸಿಸಾರ್ಪ್ಷನ್ನ ಸ್ಥಿತಿನಲ್ಲಿದ್ದಂತಹ ಅಡ್ಸಾರ್ಪ್ಷನ್ನು ಕೆಮಿಸಾರ್ಪ್ಷನ್ ಆಗಿ ಯಾವಾಗ ಬದಲಾವಣೆ ಆಗುತ್ತೆ? ಸೊ 4 ಆಪ್ಷನ್, ಡಿಕ್ರೀಸ್ ಇನ್ ಟೆಂಪರೇಚರ್ನ ಕಾರಣದಿಂದ, ಇನ್ಕ್ರೀಸ್ ಇನ್ ಟೆಂಪರೇಚರ್ನ ಕಾರಣದಿಂದ, ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ ಆಫ್ ದ ಅಡ್ಸಾರ್ಬೆಂಟ್ ಆದರೆ, ಡಿಕ್ರೀಸ್ ಇನ್ ಸರ್ಫೇಸ್ ಏರಿಯಾ ಆಫ್ ಅಡ್ಸಾರ್ಬೆಂಟ್ ಆದರೆ. ಅಂದರೆ ಇಲ್ಲಿ ಸರ್ಫೇಸ್ ಏರಿಯಾ ಹಾಗೂ ಫಿಸಿಸಾರ್ಪ್ಷನ್ ಮತ್ತು ಕೆಮಿಸಾರ್ಪ್ಷನ್ನ ನಡುವೆ ನೇರವಾದಂಥ ಸಂಬಂಧ ನಮಗೆ ಕಂಡುಬರಲ್ಲ. ಇನ್ನು ಉಳಿದಂತಹ 2 ಆಪ್ಷನ್ಗಳನ್ನು ಗಮನಿಸಿದ್ರೆ ಕೆಲವು ಎಕ್ಸಾಂಪಲ್ಗಳನ್ನು ನಾವು ಕಾಣ್ಬೋದು. ಉದಾಹರಣೆಗೆ ನೈಟ್ರೋಜನ್ ಏನಿದೆಯೋ ಇದು ಹೆಚ್ಚು ಕಡಿಮೆ 773 ಕೆಲ್ವಿನ್ಗಿಂತ ಕಡಿಮೆಯ ಟೆಂಪರೇಚರಲ್ಲಿ ಒಂದು ಅಡ್ಸಾರ್ಬೆಂಟ್ನ ಮೇಲೆ ಫಿಸಿಸಾರ್ಪ್ಷನ್ನ ರೂಪದಲ್ಲಿ ಅಕ್ಯುಮ್ಯುಲೇಟ್ ಆಗುತ್ತೆ. ಆದರೆ ಟೆಂಪರೇಚರನ್ನು 773ಗಿಂತ ಹೆಚ್ಚು ಮಾಡಿದಾಗ ಇದೇ ನೈಟ್ರೋಜನ್ ಗ್ಯಾಸ್ ಅಟಾಮಿಕ್ ಸ್ಟೇಟಿಗೆ ಬಂದು ಸರ್ಫೇಸ್ನ ಮೇಲೆ ಫಿಸಿಸಾರ್ಪ್ಷನ್ನ ಬದಲು ಕೆಮಿಸಾರ್ಪ್ಷನ್ನ ರೀತಿಯಲ್ಲಿ ಅಡ್ಸಾರ್ಪ್ಷನ್ ಆಗುತ್ತೆ. ಆದ್ದರಿಂದ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಈಸ್, ಬೈ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಒನ್ ಕ್ಯಾನ್ ಚೇಂಜ್ ಎ ಫಿಸಿಸಾರ್ಪ್ಷನ್ ಇಂಟು ಕೆಮಿಸಾರ್ಪ್ಷನ್. ನೌ ಕ್ವಶನ್ ನಂಬರ್ 13, which of the following relation is not correct? ನೀಟ್ 2011ನಲ್ಲಿ ಕೇಳಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಆಪ್ಷನ್ಗಳನ್ನು ಗಮನಿಸಿದ್ರೆ ಇಲ್ಲಿ ಎಮ್ ಅಂತ ಹೇಳಿದ್ರೆ ಮಾಸ್ ಆಫ್ ದ ಅಡ್ಸಾರ್ಬೆಂಟ್ ಅಂತ, ಅಂದರೆ ಯಾವ ವಸ್ತುವಿನ ಮೇಲೆ ಅಡ್ಸಾರ್ಪ್ಷನ್ ಆಗತ್ತೋ ಅದರ ಮಾಸ್ ಎಮ್ ಆಗಿದೆ. ಹಾಗೂ ಈ ಅಡ್ಸಾರ್ಬೆಂಟ್ನ ಮೇಲೆ ಅಕ್ಯುಮ್ಯುಲೇಷನ್ ಆಗುವಂತಹ ಗ್ಯಾಸ್ ಏನಿದೆಯೋ ಅದರ ಮಾಸನ್ನು ಎಕ್ಸ್ ಅಂತ ಲೆಟರ್ನಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ ಎಮ್ ಅಂತಂದರೆ ಮಾಸ್ ಆಫ್ ದ ಅಡ್ಸಾರ್ಬೆಂಟ್, ಎಕ್ಸ್ ಅಂತಂದರೆ ಮಾಸ್ ಆಫ್ ದ ಅಡ್ಸಾರ್ಬೇಟ್, ಹಾಗೂ ಪಿ ಅಂತ ಹೇಳಿದ್ರೆ ಪ್ರೆಷರ್, ಟಿ ಅಂತಂದರೆ ಟೆಂಪರೇಚರ್, ಈ ವರ್ಡ್ಗಳನ್ನು ಯೂಸ್ ಮಾಡಿದ್ದಾರೆ. ಈಗ ಮೊದಲನೇ ಆಪ್ಷನನ್ನು ಗಮನಿಸೋಣ. ಎಕ್ಸ್ ಡಿವೈಡೆಡ್ ಬೈ ಎಮ್ ಈಕ್ವಲ್ಸ್ ಫಂಕ್ಷನ್ ಆಫ್ ಪ್ರೆಷರ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಗ್ರಾಫನ್ನು ಗಮನಿಸ್ರಿ, ಈ ಒಂದು ಅಡ್ಸಾರ್ಪ್ಷನ್ ಪ್ರೋಸೆಸ್ ಏನು ನಡೆಸ್ತಾ ಇದ್ದೀವೋ ಅದನ್ನು ನಾವು ಕಾನ್ಸ್ಟೆಂಟ್ ಟೆಂಪರೇಚರಲ್ಲಿ ನಡೆಸಿದ್ರೆ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಪ್ರೆಷರನ್ನು, ವೈ ಆ್ಯಕ್ಸಿಸ್ನಲ್ಲಿ ದ ಮಾಸ್ ಆಫ್ ದ ಅಡ್ಸಾರ್ಬೇಟ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಅಡ್ಸಾರ್ಬೆಂಟ್, ಇವುಗಳ ರೇಷ್ಯೋಗಳನ್ನು ನಾವು ವೈ ಆ್ಯಕ್ಸಿಸಲ್ಲಿ ಪ್ಲಾಟ್ ಮಾಡಿದ್ರೆ ನಮಗೆ ಏನು ಕಂಡು ಬರುತ್ತೆ ಅಂತಂದರೆ, ದ ಮಾಸ್ ಆಫ್ ದ ಅಡ್ಸಾರ್ಬೇಟ್ which adsorb on the surface, it also gradually increases. ಒಂದಿಷ್ಟು ಪ್ರೆಷರ್ ಇನ್ಕ್ರೀಸ್ ಆದ ನಂತರ ಮತ್ತು ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ಆಗ ಅಡ್ಸಾರ್ಪ್ಷನ್ ಆಗುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಆಗೋದಿಲ್ಲ. ಆದ್ದರಿಂದ ಈ ಒಂದು ಕರ್ವ್ಡ್ ಲೈನ್ ಆ ಒಂದು ಪೋರ್ಷನನ್ನು ಸೂಚಿಸುತ್ತೆ. ಇನ್ನೂ ಪ್ರೆಷರನ್ನು ಇನ್ಕ್ರೀಸ್ ಮಾಡಿದ್ರೆ ಬಿಯಾಂಡ್ ಸಮ್ ಪಾಯಿಂಟ್, ಈ ಪಾಯಿಂಟ್ನಿಂದ ಆಚೆಗೆ ಪ್ರೆಷರನ್ನು ಇನ್ಕ್ರೀಸ್ ಮಾಡಿದ್ರೆ ಆಗ ಅಡ್ಸಾರ್ಪ್ಷನ್ ಆಗುವಂಥದ್ದು ಕಂಡು ಬರೋದಿಲ್ಲ ಅಥವಾ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಾವು 3 ರೀಜನ್ಗಳನ್ನು ಗಮನಿಸ್ಬೋದು. ಮೊದಲು ಏನಿತ್ತೋ ಒಂದಿಷ್ಟು ಪ್ರೆಷರನ್ನು ಇನ್ಕ್ರೀಸ್ ಮಾಡಿದಾಗ ದ ಮಾಸ್ ಆಫ್ ದ ಅಡ್ಸಾರ್ಬೇಟ್ ಅಡ್ಸಾರ್ಬ್ಡ್ ಆನ್ ದ ಸರ್ಫೇಸ್ ಆಫ್ ದ ಅಡ್ಸಾರ್ಬೆಂಟ್ ಕೂಡ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿ ಇನ್ಕ್ರೀಸ್ ಆಯಿತು. ಅದಾದ ನಂತರ ಇನ್ನೊಂದಿಷ್ಟು ಪ್ರೆಷರ್ನ ರೇಂಜ್ನಲ್ಲಿ ಪ್ರೆಷರ್ ಹೆಚ್ಚು ಮಾಡಿದ್ರೆ ಅಡ್ಸಾರ್ಬ್ ಆಗುವಂಥ ಪ್ರಮಾಣ ಹೆಚ್ಚಾಯಿತು, ಆದರೆ ಮೊದಲಿನ ಪರಿಸ್ಥಿತಿಯಲ್ಲಿ ಹೆಚ್ಚಾಗಲಿಲ್ಲ. ನಂತರ ಬಿಯಾಂಡ್ ಸಮ್ ಪ್ರೆಷರ್ ನೀವು ಮತ್ತೂ ಪ್ರೆಷರನ್ನು ಜಾಸ್ತಿ ಮಾಡಿದ್ರೆ ಆಗ ಅಡ್ಸಾರ್ಪ್ಷನ್ ಆಗುವಂಥದ್ದು ಕಾನ್ಸ್ಟೆಂಟ್ ಆಗಿರುತ್ತೆ. ಅಂದರೆ ಅಡ್ಸಾರ್ಬೇಟ್ಗಳು ಅಡ್ಸಾರ್ಬೆಂಟ್ನ ಮೇಲೆ ಅಡ್ಸಾರ್ಬ್ ಆಗುವಂತಹ ಪ್ರೋಸೆಸ್ಸು ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ ಅನ್ನುವಂಥದ್ದು ಈ ಒಂದು ಕರ್ವ್ ಸೂಚಿಸುತ್ತೆ. ಇದು ಒಂದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಕರ್ವ್ ಆಗಿದೆ.
ಸೊ ಅದನ್ನು ಮೊದಲನೇ ಈಕ್ವೇಷನಲ್ಲಿ ಅರ್ಥ ಮಾಡ್ಕೋಬೋದು. ಎಕ್ಸ್ ಡಿವೈಡೆಡ್ ಬೈ ಎಮ್ ಈಸ್ ಎ ಫಂಕ್ಷನ್ ಆಫ್ ಪ್ರೆಷರ್. ಅಂದರೆ ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರೆ ಅಡ್ಸಾರ್ಬ್ ಆಗುವಂತಹ ಅಡ್ಸಾರ್ಬೇಟ್ ಮತ್ತು ಸರ್ಫೇಸ್ ಪ್ರೊವೈಡ್ ಮಾಡುವಂತಹ ಅಡ್ಸಾರ್ಬೆಂಟಿನ ಮಾಸಿನ ರೇಷ್ಯೂಗೆ ಪ್ರಪೋರ್ಷನೇಟ್ ಆಗಿರುತ್ತೆ ಎನ್ನುವಂಥದ್ದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಈ ಗ್ರಾಫನ್ನು ಸೂಚಿಸ್ತಾ ಇದೆ. ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಈಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್. ಇನ್ನು ಸೆಕೆಂಡ್ ರಿಲೇಷನ್ಶಿಪ್ಗೆ ಹೋದರೆ ಎಕ್ಸ್ ಡಿವೈಡೆಡ್ ಬೈ ಎಮ್ ಈಕ್ವಲ್ಸ್ ಈಸ್ ಎ ಫಂಕ್ಷನ್ ಆಫ್ ಟೆಂಪರೇಚರ್ ಅಟ್ ಎ ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಹೇಳ್ತಾರೆ. ಅಂದರೆ ನಾವೇನಾದರೂ ಇದೇ ಒಂದು ಪ್ರೋಸೆಸ್ಸನ್ನು ಪ್ರೆಷರನ್ನು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು, ಅಂದರೆ ಒಂದೇ ಪ್ರಮಾಣದಲ್ಲಿ ಪ್ರೆಷರನ್ನು ಇಟ್ಕೊಂಡು ಟೆಂಪರೇಚರನ್ನು ಚೇಂಜ್ ಮಾಡ್ತಾ ಹೋದರೆ ಆಗ ಅಡ್ಸಾರ್ಬ್ ಆಗುವಂತಹ ಗ್ಯಾಸಿನ ಪ್ರಮಾಣದಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಈಗ ಉದಾಹರಣೆಗೆ ಲೋಯರ್ ಟೆಂಪರೇಚರ್ನಲ್ಲಿ ಇದು ಲೋಯರ್ ಟೆಂಪರೇಚರ್ T1, ನೀವೇನಾದರೂ ಟೆಂಪರೇಚರನ್ನು ಇನ್ಕ್ರೀಸ್ ಮಾಡಿದ್ರೆ ಆಗ ಅಡ್ಸಾರ್ಬ್ ಆಗುವಂತಹ ಅಡ್ಸಾರ್ಬೇಟಿನ ಮಾಸು ಕಡಿಮೆ ಆಗ್ತಾ ಹೋಗುತ್ತೆ. ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಹೋದಾಗೇ ಅಡ್ಸಾರ್ಬ್ ಆಗುವಂತಹ ಅಡ್ಸಾರ್ಬೇಟಿನ ಮಾಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಗ್ರಾಫ್ನಲ್ಲಿ ನಮಗೇನು ಗೊತ್ತಾಗುತ್ತೆ, ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಟೆಂಪರೇಚರ್ ವೇರಿಯೇಷನ್ ಮಾಡಿದ್ರೆ ಅಡ್ಸಾರ್ಬ್ ಆಗುವಂತಹ ಅಡ್ಸಾರ್ಬೇಟ್ ಹಾಗೂ ಅಡ್ಸಾರ್ಬೆಂಟಿನ ರೇಷಿಯೋ ಕೂಡ ಚೇಂಜ್ ಆಗುತ್ತೆ. ಅದರಿಂದ ಈ ಒಂದು ರಿಲೇಷನ್ಶಿಪ್ ಕೂಡ ಒಂದು ಸರಿಯಾದಂತಹ ರಿಲೇಷನ್ಶಿಪ್ ಇದೆ. ಈಗ ಮೂರನೇ ರಿಲೇಷನ್ಶಿಪ್ ಏನು ಹೇಳುತ್ತೆ ಅಂತಂದರೆ ಎಕ್ಸ್ ಬೈ ಎಮ್ ಇದನ್ನು ಕಾನ್ಸ್ಟೆಂಟಾಗಿ ಇಟ್ಟಾಗ ಪ್ರೆಷರ್ ಮತ್ತು ಟೆಂಪರೇಚರ್ನ ನಡುವೆ ರಿಲೇಷನ್ಶಿಪ್ ಇದೆ. ಹಾಗಾಗಿ ಇದು ಕೂಡ ಒಂದು ಸರಿಯಾದಂತಹ ರಿಲೇಷನ್ ಆಗಿದೆ. ಹಾಗಾಗಿ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಈ ಒಂದು ವಿಚಾರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಎಕ್ಸೆಪ್ಟ್ ದ 4th ರಿಲೇಷನ್. ಹಾಗಾಗಿ ವಿಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ ಈಸ್ ನಾಟ್ ಕರೆಕ್ಟ್ ಅಂತ ಹೇಳಿದ್ರೆ ಆಪ್ಷನ್ ಡಿನಲ್ಲಿ ಇರುವಂತಹ ರಿಲೇಷನ್ಶಿಪ್ಪು ಅರ್ಥ ಇಲ್ಲದೆ ಇರುವಂತಹ ರಿಲೇಷನ್ಶಿಪ್ ಆಗಿದೆ. ಅದೊಂದನ್ನು ಬಿಟ್ಟು ಇನ್ನು 3 ರಿಲೇಷನ್ಶಿಪ್ಪು ಕೂಡ ಕರೆಕ್ಟ್ ರಿಲೇಷನ್ಶಿಪ್ ಆಗಿದೆ. ಈ ಒಂದು ಕ್ವಶನ್ಗೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ನೌ ಕ್ವಶನ್ ನಂಬರ್ 14. ಅಕಾರ್ಡಿಂಗ್ ಟು ಫ್ರೆಂಡ್ಲಿಕ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್? 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ, 4 ರಿಲೇಷನ್ಶಿಪ್ಪನ್ನು ಕೊಟ್ಟಿದ್ದಾರೆ. ಈ ಒಂದು ಗ್ರಾಫ್ನಲ್ಲಿ ನಾವು ಅಡ್ಸಾರ್ಪ್ಷನನ್ನು ವೇರಿಯೇಷನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಈ ಒಂದು ಗ್ರಾಫನ್ನು ನಾವು ಕಾನ್ಸ್ಟೆಂಟ್ ಟೆಂಪರೇಚರಲ್ಲಿ ಪ್ಲಾಟ್ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಗ್ರಾಫನ್ನು ಕಾನ್ಸ್ಟೆಂಟ್ ಟೆಂಪರೇಚರಲ್ಲಿ ಪ್ಲಾಟ್ ಮಾಡಿದ್ರೆ ಆಗ ಅದನ್ನು ಐಸೋಥರ್ಮ್ ಅಂಥೇಳಿ ಕರೀತಾರೆ. ಇಲ್ಲಿ ಅಡ್ಸಾರ್ಪ್ಷನ್ನ ಪ್ಯಾರಾಮೀಟರ್ಗಳನ್ನು ನಾವು ಪ್ಲಾಟ್ ಮಾಡ್ತಾ ಇರೋದ್ರಿಂದ ಇದನ್ನು ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂಥೇಳಿ ಕರಿಬೋದು. ಈಗ ಮೊದಲನೇದಾಗಿ ಪ್ರೆಷರನ್ನು ಇನ್ಕ್ರೀಸ್ ಮಾಡ್ತಾ ಹೋದರೆ ಯಾವುದೇ ಅಡ್ಸಾರ್ಬೆಂಟಿನ ಸರ್ಫೇಸ್ನ ಮೇಲೆ ಅಡ್ಸಾರ್ಬೇಟ್ಗಳು ಬಂದು ಅಕ್ಯುಮುಲೇಟ್ ಆಗುವಂತಹ ಒಂದು ಪ್ರಮಾಣ ಏನಿದೆಯೋ ಅದರ ಮಾಸ್ಗಳ ರೇಷಿಯೋವನ್ನು ವೈ ಆಕ್ಸಿಸ್ನಲ್ಲಿ ಹಾಗೂ ಪ್ರೆಷರನ್ನು ಎಕ್ಸ್ ಆಕ್ಸಿಸ್ನಲ್ಲಿ ಪ್ಲಾಟ್ ಮಾಡ್ತಾ ಇದ್ದೀವಿ. ನಾವು ಪ್ರೆಷರನ್ನು ಇನ್ಕ್ರೀಸ್ ಮಾಡ್ತಾ ಹೋದಾಗೇ ಅಡ್ಸಾರ್ಬೇಟ್ ಹಾಗೂ ಅಡ್ಸಾರ್ಬೆಂಟ್ ಇವುಗಳ ಮಾಸಿನ ರೇಷಿಯೋ ಕೂಡ ಲೀನಿಯರ್ ಆಗಿ ಇನ್ಕ್ರೀಸ್ ಆಗುತ್ತೆ. ಈ ಒಂದು ರಿಲೇಷನ್ಶಿಪ್ಪನ್ನು ನಾವು ಈ ರೀತಿಯಲ್ಲಿ ಬರಿತೀವಿ. ಎಕ್ಸ್ ಡಿವೈಡೆಡ್ ಬೈ ಎಮ್ ನ ವ್ಯಾಲ್ಯೂ ಏನಿದೆಯೋ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ಅಂದರೆ ಪ್ರೆಷರ್ ಇನ್ಕ್ರೀಸ್ ಮಾಡಿದಾಗೇ ಎಕ್ಸ್ ಡಿವೈಡೆಡ್ ಬೈ ಎಮ್ನ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಯಿತು. ಇದನ್ನು ನಾವು ಎಕ್ಸ್ ಡಿವೈಡೆಡ್ ಬೈ ಎಮ್ ಈಕ್ವಲ್ಸ್ ಕೆ ಇಂಟು ಪಿ ಅಂತ ಹೇಳಿ ಬರ್ಕೋಬೋದು. ಈ ಒಂದು ರಿಲೇಷನ್ಶಿಪ್ಪನ್ನು ಗಮನಿಸಿದ್ರೆ ಪ್ರೆಷರನ್ನು ಮತ್ತೂ ಇನ್ಕ್ರೀಸ್ ಮಾಡಿದಾಗ ಎಕ್ಸ್ ಡಿವೈಡೆಡ್ ಬೈ ಎಮ್ನ ವ್ಯಾಲ್ಯೂ ಈ ರೀತಿಯಲ್ಲಿ ಲೀನಿಯರ್ ಆಗಿ ಇನ್ಕ್ರೀಸ್ ಆಗೋದಿಲ್ಲ ಅಂಥೇಳಿ ಕಂಡು ಬಂತು. ಸೊ ಬಿಯಾಂಡ್ ದಿಸ್ ಪ್ರೆಷರ್ ಮತ್ತು ಪ್ರೆಷರನ್ನು ಇನ್ಕ್ರೀಸ್ ಮಾಡಿದ್ರೆ ಆಗ ಅಡ್ಸಾರ್ಪ್ಷನ್ನ ಪ್ರಮಾಣ ಲೀನಿಯರ್ ಆಗಿ ಇನ್ಕ್ರೀಸ್ ಆಗೋದ್ರ ಬದಲು ಈ ರೀತಿಯಾದಂತಹ ಕರ್ವ್ಡ್ ಲೈನ್ ಕಂಡು ಬರುತ್ತೆ. ಪ್ರೆಷರನ್ನು ಇನ್ನೂ ಇನ್ಕ್ರೀಸ್ ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಅಡ್ಸಾರ್ಪ್ಷನ್ನ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ. ಅಂದರೆ ಅಡ್ಸಾರ್ಪ್ಷನ್ ಆಗುವಂಥ ಪ್ರಮಾಣ
ಹೆಚ್ಚಾಗೋದಿಲ್ಲ, ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಈ ಒಂದು ರಿಲೇಷನ್ಗಳನ್ನು ಇಲ್ಲಿ ಬರೆದಿರುವಂತಹ ರಿಲೇಷನ್ಶಿಪ್ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ. ಹಾಗಾಗಿ ಫ್ರೆಡ್ಲಿಕ್ ಅನ್ನುವಂತಹ ಒಬ್ಬ ಸೈಂಟಿಸ್ಟು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ದ. ಅವನು ಈ ಒಂದು ರಿಲೇಷನ್ಶಿಪ್ಪನ್ನು x/m = k × p⁴ ಅಂತ ಹೇಳಿಬಿಟ್ಟು ಬದಲಾವಣೆಯನ್ನು ಮಾಡ್ತಾನೆ. ಸೊ ಈ ಒಂದು ರಿಲೇಷನ್ಶಿಪ್ ಈ ಮೂರೂ ಪೋರ್ಷನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹೇಗೆ ಅನ್ನುವಂಥದ್ದನ್ನು ಗಮನಿಸೋಣ. ಅಟ್ ಲೋ ಪ್ರೆಷರ್ ಕಡಿಮೆ ಇದೆ ಅಂತ ಅಂದ್ಕೊಳ್ಳೋಣ. ಇಂಥ ಸಂದರ್ಭದಲ್ಲಿ ಪ್ರೆಷರ್ ಎಷ್ಟು ಇನ್ಕ್ರೀಸ್ ಆಗುತ್ತೋ x/m ವ್ಯಾಲ್ಯೂ ಕೂಡ ಲೀನಿಯರ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ಅರ್ಥ ಅಟ್ ಲೋ ಪ್ರೆಷರ್ನಲ್ಲಿ x/m = k × p⁴ ಯು ಕ್ಯಾನ್ ರೈಟ್ ಇಟ್ ಆ್ಯಸ್ 1 ಅಂತ ಯಾಕೆ ಬರ್ಕೋಬೋದು ಅಂತಂದರೆ ಪ್ರೆಷರ್ ಎಷ್ಟು ಇನ್ಕ್ರೀಸ್ ಆಗುತ್ತೋ x/m ವ್ಯಾಲ್ಯೂ ಕೂಡ ಹಾಗೆ ಇನ್ಕ್ರೀಸ್ ಆಗುತ್ತೆ. ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ಲಿದೆ. ಅಂದರೆ ನಾವಿಲ್ಲಿ ಇವೆರಡೂ ರಿಲೇಷನ್ಶಿಪ್ಪನ್ನು ಗಮನಿಸಿದ್ರೆ ಹಾಗಿದ್ರೆ ನಾವಿಲ್ಲಿ ಅಟ್ ಲೋಯರ್ ಪ್ರೆಷರ್ ನಾವು 1/n ವ್ಯಾಲ್ಯೂವನ್ನು ಏನಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ, 1 ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈ ಒಂದು ಡಯಾಗ್ರಾಮ್ನಲ್ಲಿ ಮೊದಲನೇ ಪೋರ್ಷನ್ ಏನಿದೆಯೋ ಇಲ್ಲಿ 1/n ವ್ಯಾಲ್ಯೂವನ್ನು 1 ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಹಾಗೆಯೇ ಅಟ್ ವೆರಿ ಹೈ ಪ್ರೆಷರನ್ನು ನಾವು ಕನ್ಸಿಡರ್ ಮಾಡಿದ್ರೆ ಅಟ್ ಹೈ ಪ್ರೆಷರ್ x/m ವ್ಯಾಲ್ಯೂ = k × p⁴ ಅಂತ ಇದೆ. ಸೊ ನಾವಿಲ್ಲಿ ಈ ಒಂದು ಪಾಯಿಂಟಿಂದ ಬಿಯಾಂಡ್ ದಿಸ್ ಪಾಯಿಂಟ್ ಪ್ರೆಷರ್ ಎಷ್ಟೇ ಇನ್ಕ್ರೀಸ್ ಮಾಡಿದ್ರೂ x/m ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇಲ್ಲ. ಅಂದರೆ x/m ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ x/m = ಕಾನ್ಸ್ಟೆಂಟ್ ಆಗಬೇಕು ಅಂತಂದರೆ ಇಲ್ಲಿ ಆಲ್ರೆಡಿ k ವ್ಯಾಲ್ಯೂ ಕಾನ್ಸ್ಟೆಂಟ್ ಅಂತ ಇದೆ. p ವ್ಯಾಲ್ಯೂ ಕೂಡ ಚೇಂಜ್ ಆಗಬಾರ್ದು, ಅದು ಒಂದು ಕಾನ್ಸ್ಟೆಂಟ್ ಆಗಬೇಕು ಅಂತಂದರೆ p⁴ ಅಂತ ಹೇಳಿ ಬರೆದ್ರೆ p⁴ ಅಂದರೆ 1 ಅಂತ ಬರುತ್ತೆ. 1 × k x/m ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗುತ್ತೆ. ಅದೇ ಕೂಡ ಗ್ರಾಫ್ ಹೇಳ್ತಾ ಇದೆ, ಪ್ರೆಷರ್ ಎಷ್ಟೇ ಇನ್ಕ್ರೀಸ್ ಮಾಡಿದ್ರೂ x/m ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾಗಿ ಪ್ರೆಷರ್ನ ಪವರನ್ನು 0 ಅಂತ ಬರ್ಕೊಂಡ್ವಿ. ಇವೆರಡೂ ರಿಲೇಷನ್ಶಿಪ್ಪನ್ನು ನಾವು ಗಮನಿಸಿದ್ರೆ ಆಗ 1/n ವ್ಯಾಲ್ಯೂ 0 ಅಂತೇಳಿ ಬರ್ತಾ ಇದೆ. ಅಂದರೆ ಈ ಮೂರನೇ ಪೋರ್ಷನ್ ಏನಿದೆಯೋ ಗ್ರಾಫ್ನಲ್ಲಿ ಇಲ್ಲಿ 1/n ವ್ಯಾಲ್ಯೂ 0 ಆಗಿದೆ. ಅಂದರೆ ಇಲ್ಲಿ ಮಧ್ಯದ ಪೋರ್ಷನ್ ಏನಿದೆಯೋ ಇಲ್ಲಿ 1/n ವ್ಯಾಲ್ಯೂ ಏನಿದೆಯೋ ಇದು 0 ಮತ್ತು 1 ನಡುವೆ 1 ಮತ್ತು 0 ನಡುವೆ ಇದೆ ಅಂತೇಳಿ ಆಯಿತು. ಈ ಒಂದು ರಿಲೇಷನ್ಶಿಪ್ಗಳನ್ನು ನಾವು ಗಮನಿಸಿ ಆಪ್ಷನ್ಗಳನ್ನು ಗಮನಿಸಿ ಈ ಒಂದು ಕ್ವಶನ್ಗೆ ಆನ್ಸರನ್ನು ಬರಿಬೇಕು. ಸೊ ಮೊದಲನೇ ಆಪ್ಷನ್ ಏನಿದೆ x/m is directly proportional to p⁴. ನಾವೀಗಾಗಲೇ ಈ ಒಂದು ರಿಲೇಷನ್ಶಿಪ್ಪನ್ನು ಬರ್ಕೊಂಡಿದ್ದೀವಿ. ಸೊ ದಿಸ್ ರಿಲೇಷನ್ಶಿಪ್ ಹೋಲ್ಡ್ಸ್ ಗುಡ್ ವೆನ್ ದ ಅಬ್ಸಾರ್ಪ್ಷನ್ ಈಸ್ ಮೆಷರ್ಡ್ ಅಟ್ ಹೈ ಪ್ರೆಷರ್. ಹಾಗಾಗಿ ದಿಸ್ ಈಸ್ ಆಲ್ಸೋ ಎ ಕರೆಕ್ಟ್ ಆಪ್ಷನ್. x/m is directly proportional to p⁴. So this relationship is also right at low pressure. ಇದು ಒಂದು ಸರಿ ಇದೆ. x/m is directly proportional to p⁴1/n. ಅಂದರೆ ಇದು ಒಂದು ಬದಲಾವಣೆ ಮಾಡಿದಂತಹ ಒಂದು ಫಾರ್ಮುಲಾ, ಅದೂ ಕೂಡ ಸರಿಯಾದಂಥದ್ದು. ಸೊ ನಾವಿಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಗಳನ್ನು ಗಮನಿಸಿದ್ರೆ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ 3 ಆಪ್ಷನ್ಗಳು ಕರೆಕ್ಟ್ ಇದೆ. ಹಾಗೂ ಆಪ್ಷನ್ ಡಿ ಅದನ್ನೇ ಹೇಳ್ತಾ ಇದೆ, ಆಲ್ ಆರ್ ಕರೆಕ್ಟ್ ಅಟ್ ಎ ಡಿಫ್ರೆಂಟ್ ಪ್ರೆಷರ್ ಅಂಥೇಳಿ. ಹಾಗಾಗಿ ನಾವು ಈ ಒಂದು ಕ್ವಶನ್ಗೆ ಸರಿಯಾದಂಥ ಆನ್ಸರನ್ನು ಆಪ್ಷನ್ ಡಿ ಅಂಥೇಳಿ ಚೂಸ್ ಮಾಡಬೇಕು. ನೌ ಕ್ವಶನ್ ನಂಬರ್ 14, ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ಫ್ರಾಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್? 4 ಐಸೋಥರ್ಮ್ಗಳ ಡಯಾಗ್ರಾಮ್ಗಳನ್ನು ಕೊಟ್ಟಿದ್ದಾರೆ. ಯಾವುದು ಫ್ರಾಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂಥೇಳಿ ಕೇಳಿದ್ದಾರೆ. ಈಗಾಗಲೇ ನಾವು ಅಡ್ಸಾರ್ಪ್ಷನ್ಗೆ ಸಂಬಂಧಪಟ್ಟ ಹಾಗೆ
ಎಕ್ಸ್ ಡಿವೈಡೆಡ್ ಬೈ ಎಮ್ ಈಕ್ವಲ್ಸ್ ಕೆ ಇಂಟು ಪಿ ಟು ದ ಪವರ್ 1/n ಅನ್ನುವಂತಹ ರಿಲೇಷನ್ಶಿಪ್ಪನ್ನು ನೋಡಿದ್ದೀವಿ. ಎರಡೂ ಕಡೆ ಲಾಗನ್ನು ತಗೊಂಡ್ರೆ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಮ್ ಈಕ್ವಲ್ಸ್ ಲಾಗ್ ಕೆ ಇಂಟು ಪಿ ಟು ದ ಪವರ್ 1/n ಅಂಥೇಳಿ ಬರ್ಕೋಬೋದು. ಸೊ ಇದನ್ನು ಹೀಗೆ ಮುಂದುವರಿಸಿದ್ರೆ ಲಾಗ್ ಎಮ್ ಇಂಟು ಎನ್ ಅನ್ನು ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂತ ಬರ್ಕೊಳ್ಬಹುದು. ಆ ಒಂದು ರಿಲೇಷನ್ಶಿಪ್ ಪ್ರಕಾರ ಲಾಗ್ ಕೆ ಪ್ಲಸ್ ಲಾಗ್ ಪಿ ಟು ದ ಪವರ್ 1/n ಅಂಥೇಳಿ ಬರಿಬೋದು. ಸೊ ಇದನ್ನು ಫರ್ದರ್ ಲಾಗ್ ಎಮ್ ಟು ದ ಪವರ್ ಎನ್ ಅನ್ನು ಎನ್ ಇಂಟು ಲಾಗ್ ಎಮ್ ಅಂತ ಹೇಗೆ ಬರ್ಕೋಬೋದು ಹಾಗೆ ಬರ್ಕೊಂಡ್ರೆ ಲಾಗ್ ಕೆ ಪ್ಲಸ್ 1/n ಇಂಟು ಲಾಗ್ ಪಿ ಅಂಥೇಳಿ ರಿಲೇಷನ್ಶಿಪ್ ಬರುತ್ತೆ. ಸೊ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಮ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಸೊ ಇಲ್ಲಿ ಈ ಒಂದು ರಿಲೇಷನ್ಶಿಪ್ಪನ್ನು ಈ ಗ್ರಾಫ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ದೀವಿ. ಸೊ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಲಾಗ್ ಪಿ, ವೈ ಆ್ಯಕ್ಸಿಸ್ನಲ್ಲಿ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಮ್ ಆಗಿದ್ದರೆ ಲಾಗ್ ಕೆಯನ್ನು ಈ ಒಂದು ವ್ಯಾಲ್ಯೂ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಲ್ಲಿ ಬಂದಿರುವಂತಹ ಸ್ಟ್ರೈಟ್ ಲೈನಿನ ಸ್ಲೋಪ್ ಏನಿದೆಯೋ ಸ್ಲೋಪ್ ರೆಪ್ರೆಸೆಂಟ್ಸ್ 1/n. ಆದ್ದರಿಂದ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಆಪ್ಷನ್ ಎನಲ್ಲಿ ಇರುವಂತಹ ಗ್ರಾಫ್ ಏನಿದೆಯೋ ದಟ್ ರೆಪ್ರೆಸೆಂಟ್ಸ್ ಫ್ರಾಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಆಗಿದೆ. ಸೊ ಕ್ವಶನ್ ನಂಬರ್ 15 ಇನ್ ಫ್ರಾಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ದ ವ್ಯಾಲ್ಯೂ ಆಫ್ 1/n ಈಸ್ ನೀಟ್ 2012 ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಬಿಟ್ವೀನ್ 0 and 1 ಇನ್ ಆಲ್ ಕೇಸಸ್, between 2 and 4 in all cases, 1 in case of physical adsorption, 1 in case of chemical adsorption. ಈಗ ನಾವೀಗಾಗಲೇ ಅಡ್ಸಾರ್ಪ್ಷನ್ ಐಸೋಥರ್ಮನ್ನು ಡಿಸ್ಕಷನ್ ಮಾಡಿದ್ದೀವಿ. ಅಟ್ ಲೋ ಪ್ರೆಷರ್ 1/n ನ ವ್ಯಾಲ್ಯೂ 1 ಆಗಿತ್ತು ಆ್ಯಂಡ್ ಅಟ್ ವೆರಿ ಹೈ ಪ್ರೆಷರ್ 1/n ನ ವ್ಯಾಲ್ಯೂ 0 ಆಗಿತ್ತು. ಹಾಗೂ ಕರ್ವ್ಡ್ ಪೋರ್ಷನ್ನಲ್ಲಿ 1/n ನ ವ್ಯಾಲ್ಯೂ ಬಿಟ್ವೀನ್ 1 and 0 ಆಗಿತ್ತು. ಹಾಗಾಗಿ ಈ 4 ಆಪ್ಷನ್ಗಳನ್ನು ಗಮನಿಸಿದ್ರೆ 1/n ನ ವ್ಯಾಲ್ಯೂ ವಿಲ್ ಬಿ ಬಿಟ್ವೀನ್ 0 and 1 ಇನ್ ಆಲ್ ಕೇಸಸ್ ಅನ್ನುವಂಥದ್ದು ಸರಿಯಾದಂಥ ಆಪ್ಷನ್ ಆಗಿದೆ. ನೌ ಕ್ವಶನ್ ನಂಬರ್ 16 ದ ಕರೆಕ್ಟ್ ಆಪ್ಷನ್ ರೆಪ್ರೆಸೆಂಟಿಂಗ್ ಫ್ರಾಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಈಸ್ ನೀಟ್ 2019 ಕೇಳಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಹಳ ಈಸಿ ಆದಂಥ ಕ್ವಶನ್ನು ನಾವು ಗಮನಿಸಬೇಕು. ಎಕ್ಸ್ ಡಿವೈಡೆಡ್ ಬೈ ಎಮ್ ಈಕ್ವಲ್ಸ್ ಕೆ ಇಂಟು ಪಿ ಟು ದ ಪವರ್ 1/n ಅಂಥೇಳಿ ನಾವು ಬರ್ಕೊಳ್ತೀವಿ. ಇಲ್ಲಿ 1/n ನ ವ್ಯಾಲ್ಯೂ ದಟ್ ವಿಲ್ ಬಿ ಬಿಟ್ವೀನ್ 0 and 1. ಕೊಟ್ಟಿರುವಂಥದ್ರಲ್ಲಿ ಎಕ್ಸ್ ಬೈ ಎಮ್ ಹಾಗೆ ಇದೆ, ಕೆ ಹಾಗೆ ಇದೆ, ಪಿನ ವ್ಯಾಲ್ಯೂ ಕೂಡ ಹಾಗೆ ಇದೆ. ಆದರೆ ಪವರಲ್ಲಿ ಇರುವಂತಹ ವ್ಯಾಲ್ಯೂಗಳಲ್ಲಿ ವ್ಯತ್ಯಾಸ ಇದೆ. ಆಪ್ಷನ್ ಡಿನ ಗಮನಿಸಿದ್ರೆ 1/n ನ ವ್ಯಾಲ್ಯೂ -1 ಆಗಿದೆ. ಹಾಗಾಗಿ ಈ ಆಪ್ಷನ್ ಸರಿ ಇಲ್ಲ. ಹಾಗೂ ಇಲ್ಲಿ 1/n ನ ವ್ಯಾಲ್ಯೂ ನೆಗೆಟಿವ್ ವ್ಯಾಲ್ಯೂ ಇದೆ. ಹಾಗಾಗಿ ಈ ಆಪ್ಷನ್ ಸರಿ ಇಲ್ಲ. ಇಲ್ಲಿ 1/n ನ ವ್ಯಾಲ್ಯೂ 2.5 ಇದೆ. ಸೊ 1/n ನ ವ್ಯಾಲ್ಯೂ 0 ಮತ್ತು 1ನ ನಡುವೆ ಇರಬೇಕು. ಹಾಗಾಗಿ 1ಗಿಂತ ಜಾಸ್ತಿ ಇರೋದ್ರಿಂದ ಈ ವ್ಯಾಲ್ಯೂ ಕೂಡ ಸರಿ ಇಲ್ಲ. ಹಾಗಾಗಿ ಈ ಒಂದು ರಿಲೇಷನ್ಶಿಪ್ಪನ್ನು ಗಮನಿಸಿದ್ರೆ ಎಕ್ಸ್ ಡಿವೈಡೆಡ್ ಬೈ ಎಮ್ ಈಕ್ವಲ್ಸ್ ಕೆ ಇಂಟು ಪಿ ಟು ದ ಪವರ್ 0.3 ಈ ಒಂದು ವ್ಯಾಲ್ಯೂ 0 ಮತ್ತು 1ನ ನಡುವೆ ಇರೋದ್ರಿಂದ ದಿಸ್ ರಿಲೇಷನ್ಶಿಪ್ ರೆಪ್ರೆಸೆಂಟ್ಸ್ ಫ್ರಾಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಫಾರ್ ಕ್ವಶನ್ ನಂಬರ್ 16. Now question number 17, a plot of log x divided by m versus log p for the adsorption of gas on a solid gives a straight line with slope equal to NEET 2006 ಮತ್ತು 1994 ಕೇಳಿದ್ದಾರೆ. ನಾವೀಗಾಗಲೇ ಲಾಗ್ ಪಿ ವರ್ಸಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಮ್ನ ಗ್ರಾಫನ್ನು ಪ್ಲಾಟ್ ಮಾಡಿದ್ವಿ. ಹಾಗೆ ಪ್ಲಾಟ್ ಮಾಡಿದಾಗ ಬಂದಂತಹ ಸ್ಟ್ರೈಟ್ ಲೈನಿನ ಸ್ಲೋಪನ್ನು 1/n ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂಥೇಳಿ ಪ್ರೀವಿಯಸ್ ಕ್ವಶನ್ಗಳಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಹಾಗೆ ಕ್ವಶನ್ ನಂಬರ್ 17ಗೆ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ 1/n ಆಗಿದೆ.
ಇನ್ನು ಈ ಒಂದು ವಿಡಿಯೋದ ಕೊನೆಯ ಕ್ವಶನ್ ನಂಬರ್ 18. ಈ ಒಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಫಾರ್ ಎ ಗ್ಯಾಸ್ ಅಡ್ಸಾರ್ಬ್ಡ್ ಆನ್ ಎ ಪರ್ಟಿಕ್ಯುಲರ್ ಅಡ್ಸಾರ್ಬೆಂಟ್ ಅಟ್ 0 degree centigrade, ದ ಮಾಸ್ ಆಫ್ ದ ಗ್ಯಾಸ್ ಅಡ್ಸಾರ್ಬ್ಡ್ ಬೈ 10 grams ಆಫ್ ಅಡ್ಸಾರ್ಬೆಂಟ್ ಈಸ್ 4 ಆಪ್ಷನ್ ಕೊಟ್ಟಿದ್ದಾರೆ. 2 grams, 4 grams, 6 grams ಮತ್ತು 8 grams. ಇಲ್ಲಿ ಗ್ರಾಫ್ನಲ್ಲಿ ಲಾಗ್ ಪಿ ವರ್ಸಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಮ್ ಅನ್ನು ಹಾಗೂ ಕೆಲವಾರು ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ರಿಲೇಷನ್ಶಿಪ್ ನಮಗೆ ಗೊತ್ತಿದೆ. ಎಕ್ಸ್ ಡಿವೈಡೆಡ್ ಬೈ ಎಮ್ ಈಕ್ವಲ್ಸ್ ಕೆ ಇಂಟು ಪಿ ಟು ದ ಪವರ್ 1/n ಅಂತ ಹೇಳಿ. ಇಲ್ಲಿ ಎಕ್ಸ್ ಅಂತ ಹೇಳಿದ್ರೆ ದ ಮಾಸ್ ಆಫ್ ದ ಅಡ್ಸಾರ್ಬೇಟ್. ಮಾಸ್ ಆಫ್ ದ ಅಡ್ಸಾರ್ಬೇಟ್ ಎಷ್ಟು ಅಂಥೇಳಿ ನಾವು ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಮಾಸ್ ಆಫ್ ದ ಅಡ್ಸಾರ್ಬೆಂಟನ್ನು ಅವರು ಕೊಟ್ಟಿದ್ದಾರೆ. 10 ಗ್ರಾಮ್ನಷ್ಟು ಅಡ್ಸಾರ್ಬೆಂಟ್ನ ಮೇಲೆ ಎಷ್ಟು ಗ್ಯಾಸು ಅಡ್ಸಾರ್ಬ್ ಆಗುತ್ತೆ ಅದರ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ. ಈಗ ಈ ಒಂದು ರಿಲೇಷನ್ಶಿಪ್ನಲ್ಲಿ ಕೆನ ವ್ಯಾಲ್ಯೂವನ್ನು ನೇರವಾಗಿ ಕೊಟ್ಟಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರುವಂತಹ ಗ್ರಾಫ್ನ ಸಹಾಯದಿಂದ ಕೆ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಲ್ಲಿ ಪಿನ ವ್ಯಾಲ್ಯೂವನ್ನು ಕೂಡ ಕೊಟ್ಟಿದ್ದಾರೆ 0.2 ಅಟ್ಮಾಸ್ಫಿಯರ್ ಅಂತ ಹೇಳಿ. ಇನ್ನು 1/n ವ್ಯಾಲ್ಯೂವನ್ನು ಕೊಟ್ಟಿಲ್ಲ, ಆದರೆ ಈ ಒಂದು ಗ್ರಾಫ್ನಲ್ಲಿ ಕೊಟ್ಟಿರುವಂತಹ ವ್ಯಾಲ್ಯೂಗಳನ್ನು ಉಪಯೋಗಿಸ್ಕೊಂಡು ಸ್ಲೋಪ್ನ ಸಹಾಯದಿಂದ 1/n ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿ ನಂತರ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ನಾವು ಮುಖ್ಯವಾಗಿ ಕೆ ವ್ಯಾಲ್ಯೂ ಹಾಗೂ 1/n ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನು ಉಳಿದಂಥ ಎಲ್ಲ ವ್ಯಾಲ್ಯೂಗಳು ಗೊತ್ತಿರೋದ್ರಿಂದ ದ ಮಾಸ್ ಆಫ್ ದ ಅಡ್ಸಾರ್ಬೇಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ನಾವು ಕೆ ಹಾಗೂ 1/n ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡೋಣ. ಫ್ರಮ್ ಡಯಾಗ್ರಾಮ್ ದಿಸ್ ಮಚ್ ಪೋರ್ಷನ್ ಈಸ್ ರೆಪ್ರೆಸೆಂಟೆಡ್ ಬೈ ಲಾಗ್ ಕೆ. ಹಾಗಾಗಿ ಲಾಗ್ ಕೆ ಈಕ್ವಲ್ಸ್ ಅವ್ರು ಕೊಟ್ಟಿದ್ದಾರೆ 0.301 ಅಂತ ಹೇಳಿ. ಹಾಗಾಗಿ ಕೆ ಈಕ್ವಲ್ಸ್ ಆ್ಯಂಟಿ ಲಾಗ್ ಆಫ್ 0.301. ಈವನ್ ಯು ಕ್ಯಾನ್ ರೈಟ್ 0. ಸೊ ಕೆ ಈಕ್ವಲ್ಸ್ ಆ್ಯಂಟಿ ಲಾಗ್ ಆಫ್ 0.3010 ಅಂತ ಹೇಳಿದ್ರೆ ಯು ಗೆಟ್ 2. ಈಗ ನಾವು 1/n ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 45 ಡಿಗ್ರಿ ಆ್ಯಂಗಲನ್ನು ಕೊಟ್ಟಿರೋದ್ರಿಂದ ಟ್ಯಾನ್ 45 ಡಿಗ್ರಿ ಅಂತ ಹೇಳಿ ಬರ್ಕೊಂಡ್ರೆ ಟ್ಯಾನ್ 45 ಈಕ್ವಲ್ಸ್ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಅಂಥೇಳಿ ಬರ್ಕೋಬೋದು. ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಸೊ ಇಲ್ಲಿ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ದಟ್ ಆಲ್ಸೋ ರೆಪ್ರೆಸೆಂಟ್ ಅ ಸ್ಲೋಪ್ ಆಫ್ ದ ಸ್ಟ್ರೈಟ್ ಲೈನ್ ಆಗಿದೆ. ಹಾಗೂ ನಮಗೆ ಗೊತ್ತಿದೆ ಟ್ಯಾನ್ 45ನ ವ್ಯಾಲ್ಯೂ 1 ಆಗಿದೆ. ಹಾಗೂ ಹಿಂದಿನ ಪ್ರಾಬ್ಲಮ್ಗಳಲ್ಲಿ ಡಿಸ್ಕಷನ್ ಮಾಡಿದ್ವಿ ಸ್ಲೋಪ್ ಆಫ್ ದ ಸ್ಟ್ರೈಟ್ ಲೈನ್ ಈಸ್ ರೆಪ್ರೆಸೆಂಟೆಡ್ ಬೈ 1/n ಅಂತ. ಸೊ ಈಗ ಇಲ್ಲಿ ರಿಲೇಷನ್ಶಿಪ್ಗಳನ್ನು ಗಮನಿಸ್ರಿ. ಸ್ಲೋಪ್ ಈಸ್ ರೆಪ್ರೆಸೆಂಟೆಡ್ ಬೈ 1/n ಹಾಗೂ ಟ್ಯಾನ್ 45 ರೆಪ್ರೆಸೆಂಟ್ಸ್ ದ ಸ್ಲೋಪ್ ಆಫ್ ದಿಸ್ ಸ್ಟ್ರೈಟ್ ಲೈನ್ ದಟ್ ಈಸ್ ಈಕ್ವಲ್ ಟು 1. ಈ ಒಂದು ರಿಲೇಷನ್ಶಿಪ್ನಿಂದ 1/n ಈಕ್ವಲ್ಸ್ 1 ಅಂತಾದರೆ ಹಾಗಿದ್ರೆ n ಈಕ್ವಲ್ಸ್ 1 ಆಗಿರುತ್ತೆ. ಕೆನ ವ್ಯಾಲ್ಯೂ 2 ಅಂತ ಬಂತು, ಎನ್ನ ವ್ಯಾಲ್ಯೂ 1 ಅಂತ ಬಂತು. ಈ ಒಂದು ರಿಲೇಷನ್ಶಿಪ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಡಿವೈಡೆಡ್ ಬೈ ಎಮ್ನ ವ್ಯಾಲ್ಯೂ 10 ಅಂತ ಕೊಟ್ಟಿದ್ದಾರೆ ಈಕ್ವಲ್ಸ್ ಕೆನ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ 2 ಅಂತ ಹೇಳಿದೆ. ಹಾಗೂ ಪಿನ ವ್ಯಾಲ್ಯೂ 0.2 ಅಟ್ಮಾಸ್ಫಿಯರ್ ಅಂತ ಇದೆ. ಹಾಗೂ 1/n ವ್ಯಾಲ್ಯೂ 1 ಅಂತೇಳಿ ಬಂತು. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಎಕ್ಸ್ ಈಕ್ವಲ್ಸ್ 2 ಇಂಟು 0.2 ಇಂಟು 10 ಅಂತ ಬರುತ್ತೆ. ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಯು ಗೆಟ್ 4 grams. The right answer for this question is option B, 4 grams. Dear students,
ನಾವು ಸರ್ಫೇಸ್ ಕೆಮಿಸ್ಟ್ರಿಯ ಪಾರ್ಟ್ 1 ವಿಡಿಯೋದಲ್ಲಿ ಅಡ್ಸಾರ್ಪ್ಷನ್ಗೆ ಸಂಬಂಧಪಟ್ಟಂತಹ ಕೆಲವಾರು ಕಾನ್ಸೆಪ್ಟ್ಗಳನ್ನು ಹಾಗೂ ಮೋಸ್ಟ್ ಪ್ರಾಬಬಲ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಕಲಾಯ್ಡ್ಗಳು ಹಾಗೂ ಕೆಟಲಿಸ್ಟ್ಗಳಿಗೆ ಸಂಬಂಧಪಟ್ಟಂತಹ ಮೋಸ್ಟ್ ಪ್ರಾಬಬಲ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.